ಜೀವ, ಜಗತ್ತು, ಈಶ್ವರ, ಇದನ್ನು ಕುರಿತು ನಾವು ಚಿಂತನೆ ಮಾಡ್ತಾ ಇದ್ದೇವೆ. ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಈ ಸೃಷ್ಟಿ ಜಡವೋ ಚೇತನವೋ. ಬಹಳ ದೊಡ್ಡ ಚರ್ಚೆ ಇದು ಜಗತ್ತಿನಲ್ಲಿ, ವಿಜ್ಞಾನವಾದಿಗಳಿಗೂ ಮತ್ತು ಆಧ್ಯಾತ್ಮವಾದಿಗಳಿಗೂ. ಈ ಸೃಷ್ಟಿ ಜಡನೋ ಚೇತನನೋ? ಇದು ಸಾವಿರಾರು ವರ್ಷದಿಂದ ನಡೆದುಕೊಂಡು ಬಂದಿರತಕ್ಕಂತಹ ಒಂದು ಚಿಂತನೆ ಇದು. ಈ ಚಿಂತನೆಗೆ ಪರಿಪೂರ್ಣದ ಪಾಠವನ್ನು ಹಾಕಿದವರು ಬಸವಾದಿ ಪ್ರಮುಖರು. ಕಾರಣ ಇದು ಜಡವೋ ಚೇತನೋ ಅನ್ನತಕ್ಕಂಥದ್ದು ಒಂದು ದೊಡ್ಡ ಪ್ರಶ್ನೆಯಾದಾಗ ಬಸವಾದಿ ಪ್ರಮುಖರು ಜಡದೊಳಗಡೆ ಚೈತನ್ಯವೂ ಇದೆ, ಚೈತನ್ಯದೊಳಗೆ ಜಡವೂ ಇದೆ ಅನ್ನತಕ್ಕಂಥದನ್ನು ತೀರ್ಮಾನ ಮಾಡ್ತಾರೆ. ಕಾರಣ ಈ ಶರೀರ ಚೇತನ, ಇದು ಬಹಳ ಸುಂದರವಾದ ಚೈತನ್ಯಪೂರ್ಣವಾದಂಥ ಶರೀರ. ಇದು ಚೇತನದಿಂದ ಕೂಡಿದೆ. ಇದರೊಳಗಡೆ ಉಗುರು ಜಡ, ಕತ್ತರಿಸಿದಾಗ ನೋವಾಗುವುದಿಲ್ಲ. ಕೂದಲು ಜಡ, ಕತ್ತರಿಸಿದಾಗ ನೋವಾಗುವುದಿಲ್ಲ. ಆದರೆ ಚೇತನದಿಂದ ಜಡ ಬಂದಿದೆ, ಜಡದೊಳಗಡೆ ಚೇತನವು ಇದೆ ಅನ್ನತಕ್ಕಂಥದನ್ನು ತೀರ್ಮಾನ ಮಾಡಿದ್ರು ಶರಣರು. ಕಾರಣ ಈ ಜಡ ಅನ್ನತಕ್ಕಂತಹ ವಸ್ತು ಭೂಮಿ ಜಡ ಆಗಿರೋದಿಲ್ಲ. ಭೂಮಿ ನಮಗೆ ಜಡವಾಗಿ ಕಾಣುತ್ತಾ ಇರ್ತದೆ. ಅದಕ್ಕೆ ಕಾರ್ಯಕಾರಣದ ಬೀಜ ಬಂದಾಗ ಭೂಮಿ ಒಳಗಡೆ ಚೇತನದ ವಸ್ತುಗಳು ಪ್ರಾರಂಭ ಆಗ್ತದೆ. ಹಾಗೆ ಈ ಸೃಷ್ಟಿಯೊಳಗಡೆ ಪರಮಾತ್ಮ ಜಡನೋ ಚೇತನನೋ? ಇದು ಸಾರ್ವತ್ರಿಕವಾದಂಥ ಒಂದು ದೊಡ್ಡ ಚಿಂತನೆ. ಪರಮಾತ್ಮ ಅನ್ನತಕ್ಕಂಥದ್ದು ಬಹಳ ಅತಿ ಅದ್ಭುತವಾಗಿ ಇರ್ತಕ್ಕಂತಹ ಅಲ್ಪಹಾ ಮನೋಭಾವನೆಯಿಂದ ಜಡತ್ವದಿಂದ ನೋಡತಕ್ಕಂತಹ ವಾದಿಗಳೂ ಇದ್ದಾರೆ. ಚೇತನದೊಳಗಡೆ ಚೇತನವನ್ನು ನೋಡತಕ್ಕಂಥ ಆಧ್ಯಾತ್ಮವಾದಿಗಳು ಇದ್ದಾರೆ. ಇದು ತರ್ಕಬದ್ಧವಾದಂತಹ ಚಿಂತನೆಯಲ್ಲ. ಮನುಷ್ಯನ ಬದುಕಿನೊಳಗಡೆ ಬೇಕಾಗಿರ್ತಕ್ಕಂತಹ ಅಮೂಲ್ಯವಾಗಿರ್ತಕ್ಕಂಥ ನಿರ್ಣಯಕರವಾಗಿರ್ತಕ್ಕಂಥ ಕಾರ್ಯಕಾರಣದ ವಾದದ ಮೇಲೆ ಈ ಸೃಷ್ಟಿ ನಿಂತಿದೆ ಅನ್ನತಕ್ಕಂಥದ್ದು ಒಂದು ವಾದ. ಹಾಗಾಗಿ ಇಲ್ಲಿ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಮನುಷ್ಯನಿಗೆ ಏನು ಬೇಕು. ಮನುಷ್ಯನಿಗೆ ಏನು ಬೇಕು? ಮನುಷ್ಯನಿಗೆ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಶಾಂತಿ. ಇಷ್ಟೇ ಮನುಷ್ಯ ಬಯಸೋದು ಈ ಜಗತ್ತಿನಲ್ಲಿ. ಎಂತಹ ಶ್ರೀಮಂತನಿರಲಿ, ಬಡವ ಇರಲಿ, ಬಲ್ಲಿದನಿರಲಿ, ಮಾತನಾಡುವ ಸ್ವಾಮಿ ಇರಲಿ, ಆಳುವಂಥ ರಾಜಕಾರಣಿಗಳಿರಲಿ, ಬದುಕಿರ್ತಕ್ಕಂಥ ಎಲ್ಲ ಮನುಷ್ಯ ಪ್ರಾಣಿಗಳು ಶಾಂತಿಯನ್ನು ಬಯಸ್ತಾರೆ ಅವರು ಈ ಜಗತ್ತಿನಲ್ಲಿ. ಅದಕ್ಕಾಗಿ ನಮ್ಮ ಭಾರತೀಯ ಸಂಸ್ಕೃತಿ ಒಳಗಡೆ ಕೊನೆಗೆ ಓಂ ಶಾಂತಿ 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 ಅಂತಾರೆ. ಯಾದಕ್ಕೆ 3 ಸಲ ಅಂತಂದರೆ ತನುವಿಗೆ ಶಾಂತಿ, ಮನಕ್ಕೆ ಶಾಂತಿ, ಭಾವಕ್ಕೆ ಶಾಂತಿ ಇರಲಿ ಅಂತನ್ನತಕ್ಕಂಥದ್ದು. ಸೃಷ್ಟಿಗೆ ಶಾಂತಿ, ಸ್ಥಿತಿಗೆ ಶಾಂತಿ, ಲಯವಾಗಲಾರದೇ ಇರುವ ಈ ಜಗತ್ತು ಯಾವಾಗಲೂ ಸಹ ಇರಲಿ ಅನ್ನತಕ್ಕಂಥ ಶಾಂತಿಯನ್ನು ಬಯಸ್ತದೆ. ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥ ಶಾಂತಿಯನ್ನು ಅವನು ಎಲ್ಲಿಂದ ತರಬಲ್ಲ? ಅದು ಬಹಳ ದೊಡ್ಡ ಪ್ರಶ್ನೆ ಇವತ್ತು, ಬಹಳ ದೊಡ್ಡ ಪ್ರಶ್ನೆ. ಶಾಂತಿ ಎಂಬುದು ಮನುಷ್ಯನಿಗೆ ಗಗನದ ಕುಸುಮವಾಗಿದೆ. ಶಾಂತಿ ಎಂಬುದು ಮನುಷ್ಯನಿಗೆ ಗಗನದ ಕುಸುಮವಾಗಿದೆ. ಇವತ್ತು ಅದು ಕೈಗೆ ಎಟಕ್ತಾ ಇಲ್ಲ. ಅದನ್ನು ಎಟಕಲಾರದಂಥ ರೀತಿಯಲ್ಲಿ ನಾವು ಇಟ್ಟಿಲ್ಲ, ನೀವು ಇಟ್ಟಿಲ್ಲ. ಅದರ ಕಡೆಗೆ ನಮಗೆ ಗಮನ ಇಲ್ಲ ಅಷ್ಟೇ. ಅದರ ಕಡೆಗೆ ನಮಗೆ ಗಮನ ಇಲ್ಲ ಅಷ್ಟೇ. ಮನುಷ್ಯನಿಗೆ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಜೀವನದಲ್ಲಿ ನೆಮ್ಮದಿಯ ಬದುಕು. ಇದಕ್ಕಾಗಿ ಧರ್ಮ ಪ್ರಾರಂಭ ಆಯಿತು, ಇದಕ್ಕಾಗಿ ಅಧ್ಯಾತ್ಮ ಪ್ರಾರಂಭ ಆಯಿತು, ಇದಕ್ಕಾಗಿ ಜೀವ
ಬದುಕಿಗೆ ಬೇಕಾಗಿರ್ತಕ್ಕಂಥ ಸುಂದರವಾದಂತಹ ಶರಣರ 4 ಮಾತುಗಳು ಬಂದು. ಮನುಷ್ಯ ಬಯಸುವುದೇನು? ಇಷ್ಟೇ ಏನು ಬಯಸಬಲ್ಲ ಅವನು? ಎಂತಹ ವ್ಯಕ್ತಿ ಆದರೂ ಏನು ಬಯಸಬಲ್ಲ ಈ ಜಗತ್ತಿನಲ್ಲಿ? ಹೇಳಿ ನೋಡೋಣ. ನೀವು ಕುಳಿತವರಿದ್ದೀರಿ, ಇಲ್ಲಿ ಬಹಳ ಮಾಡೆಲ್ಗಳಿದೆ, ಬಹಳ ದೀರ್ಘಕಾಲದ ಮಾಡೆಲ್ಗಳಿದೆ. 1947 ಮಾಡೆಲ್ ಇದೆ, 38 ಮಾಡೆಲ್ ಇದೆ, 72 ಮಾಡೆಲ್ ಇದೆ, 80 ಮಾಡೆಲ್ ಇದೆ. ನಿಮ್ಮ ಡೇಟ್ ಆಫ್ ಬರ್ತ್, ನಿಮ್ಮ ಮಾಡೆಲ್ಸ್ಗಳು ಒಂದೊಂದು ಮಾಡೆಲ್ಗಳಿದ್ದೀರಿ. ನಾನು 64 ಮಾಡಲ್ಲು, ಒಂದೊಂದು ಮಾಡೆಲ್ಗಳಿದ್ದೀವಿ ನಾವು. ಆದರೆ ನಾವೆಲ್ಲರೂ ಏನು ಬಯಸ್ತಾ ಇದ್ದೇವೆ ಈ ಜಗತ್ತಿನೊಳಗಡೆ? ಒಂದೇ ಒಂದು ಬಯಸೋದು, ಮನುಷ್ಯನ ಬದುಕಿನಲ್ಲಿ ನೆಮ್ಮದಿಯಾಗಿ ಇರಬೇಕು ಅಂತ ಬಯಸ್ತಾನೆ ಅವನು. ಆ ನೆಮ್ಮದಿಯ ಜೀವನಕ್ಕೆ ಮನುಷ್ಯ ತನ್ನ ಇರುವಂತ ಆಯುಷ್ಯದೊಳಗಡೆ ಅವನು ಇಲ್ಲದಿರುವುದನ್ನೆಲ್ಲನೂ ಸೃಷ್ಟಿ ಮಾಡಿಕೊಳ್ತಾನೆ, ಸ್ವಯಂಕೃತ ಅಪರಾಧಿ ಆಗ್ತಾನೆ. ತಾನು ಸ್ವಯಂಕೃತ ಅಪರಾಧಿ ಆಗ್ತಾನೆ, ಅದರ ಜೊತೆಗೆ ಮಾರ್ಗದರ್ಶನ ಮಾಡುವವರು ನಿಮ್ಮನ್ನ ಆ ಎಡೆಗೆ ತೆಗೆದುಕೊಂಡು ಬಂದು ಇಡುತ್ತಾರೆ. ಮನುಷ್ಯನಿಗೆ ಬದುಕಲಿಕ್ಕೆ ಬೇಕಾಗಿರ್ತಕ್ಕಂತಹ ಶಾಂತಿಯನ್ನ ಧರ್ಮ ಬೋಧನೆ ಮಾಡಬೇಕಾಗಿತ್ತು. ಧರ್ಮ ಅಂದ್ರೆ ಇನ್ನೇನು ಅಲ್ಲ, ಧರ್ಮ ಅಂದ್ರೆ ಇನ್ನೇನು ಅಲ್ಲ. ಧರ್ಮ ಅಂದ್ರೆ ಅನ್ನತಕ್ಕಂಥದನ್ನ ನೀವು ಬಹಳ ಚೆನ್ನಾಗಿ ಗಮನಿಸ್ಕೊಳ್ಬೇಕು. ಧರ್ಮ ಅಂದ್ರೆ ವ್ಯಕ್ತಿಯನ್ನ, ಸಮಷ್ಟಿಯನ್ನ ಸುಂದರವಾಗಿ ಸುವ್ಯವಸ್ಥಿತವಾಗಿ ಎತ್ತಿ ಹಿಡಿಯುವ ತತ್ವ ವಿಶೇಷವೇ ಧರ್ಮ, ನೀನು ಅಲ್ಲ. ಧರ್ಮ ಅಂದ್ರೆ ಬಹಳ ದೊಡ್ಡ ವ್ಯಾಖ್ಯೆ. ಅಂದ್ರೆ ವ್ಯಕ್ತಿಯನ್ನು ಎತ್ತೋದು, ವ್ಯಕ್ತಿಯನ್ನು ಜಾಗೃತ ಮಾಡುವುದು, ವ್ಯಕ್ತಿಯನ್ನು ಕತ್ತಲೆಯಿಂದ ಬೆಳಕಿನೆಡೆಗೆ ತರುವುದು, ಅಶಾಂತಿಯಿಂದ ಶಾಂತಿಯ ಕಡೆಗೆ ತರುವುದು, ಇನ್ನೇನು ಅಲ್ಲ. ಧರ್ಮ ಅನ್ನತಕ್ಕಂಥ ಪಾತ್ರ ಇದನ್ನ ಮಾತ್ರ ಹೇಳುತ್ತದೆ ಹೊರತು ಇದನ್ನ ಮೀರಿದ ಏನು ಧರ್ಮ ಹೇಳೋದಿಲ್ಲ. ವರ್ಷಿಪ್ ರಿಲಿಜಿಯಸ್ ಬೇರೆ, ದ ವೇ ಆಫ್ ರಿಲಿಜಿಯಸ್ ಬೇರೆ. ದ ವರ್ಷಿಪ್ ರಿಲಿಜಿಯಸ್ಗಳಿದೆ, ಉಪಾಸನಾ ವಿಧಾನ ಧರ್ಮಗಳು ಅಂತಿದೆ. ಉಪಾಸನ ವಿಧಾನ ಧರ್ಮಗಳಲ್ಲಿ ಮನುಷ್ಯನಿಗೆ ಯಾವತ್ತು ಕಿರಿಕಿರಿನೇ ಇರ್ತದೆ, ಬಹಳ ಕಿರಿಕಿರಿ. ಅದು ದ ವರ್ಷಿಪ್ ರಿಲಿಜಿಯಸ್ ಅಂತ ಇರ್ತದೆ. ಅಂದ್ರೆ ಯಾರೋ ಒಬ್ಬರು ಹೇಳಿರ್ತಕ್ಕಂಥ ಮಾರ್ಗದಲ್ಲೇ ನಡೀಲಿಲ್ಲ ಅಂತಂದ್ರೆ ಅದು ಕಿರಿಕಿರಿ ಮಾಡ್ತಾ ಇರ್ತದೆ. ಅವನ ಅರಿವಿನ ಪ್ರಜ್ಞೆ ಕಳೆದುಕೊಂಡಿರ್ತಾನೆ, ತಿಳಿಸಲ್ಪಟ್ಟ ಜ್ಞಾನದಲ್ಲಿ ಇರ್ತಾನೆ, ಅವನು ತಿಳಿಯಲ್ಪಟ್ಟ ಜ್ಞಾನದಲ್ಲಿ ಇರುವುದಿಲ್ಲ. ನನ್ನ ಶಬ್ದ ಅರ್ಥ ಆಗ್ತದಲ್ಲ? ತಿಳಿಸಲ್ಪಟ್ಟ ಜ್ಞಾನ ಬೇರೆ, ತಿಳಿಯಲ್ಪಟ್ಟ ಜ್ಞಾನ ಬೇರೆ. ದ ವೇ ಆಫ್ ವರ್ಷಿಪ್. ಈ ವರ್ಷಿಪ್ ರಿಲಿಜಿಯಸ್ಗಳು ಈ ಜಗತ್ತಿನಲ್ಲಿ ಎಲ್ಲ ಕಡೆಯಲ್ಲಿದೆ. ಈಗ ಬಸವಣ್ಣನವರು ನಮಗೆ ಲಿಂಗ ಕೊಟ್ಟಿದ್ದಾರೆ ವರ್ಷಿಪ್ ಮಾಡಲಿಕ್ಕೆ. ಲಿಂಗವನ್ನ ಕೊಟ್ಟಿರ್ತಕ್ಕಂಥದನ್ನ ಲಿಂಗವನ್ನೇ ಪ್ರತಿದಿನ ಪೂಜೆ ಮಾಡಬೇಕು, ಒಪ್ಪುವಂತ ಮಾತೆ, ಅದು ವರ್ಷಿಪ್ಪೇ ಅದು. ಆದ್ರೆ ಲಿಂಗ ಪೂಜೆ ಮಾಡ್ತಾನೆ ನೀನು ಭೌತಿಕ ಪ್ರಪಂಚದೊಳಗಡೆ ಇದ್ದು ಬಿಟ್ರೆ ನೀನು ವರ್ಷಿಪ್ ರಿಲಿಜಿಯಸ್ ಆಗ್ಬಿಡ್ತೀಯ. ಆ ಲಿಂಗ ಪೂಜೆ ಮಾಡ್ತಾ ನೀನೇ ಲಿಂಗ ಆದಾಗ ಮಾತ್ರ ಅರಿವಿನ ಪ್ರಜ್ಞೆ ನಿನಗೆ ಜಾಗೃತ ಆಗ್ತದೆ ಅನ್ನತಕ್ಕಂಥ ತಿಳುವಳಿಕೆ ನಮಗೆ ಬರಬೇಕಾಗ್ತದೆ. ಅದರ ಕೊರತೆ ಬಹಳ ಇದೆ ಇವತ್ತು. ಏನು ಹೇಳಿದ್ರು ಅನ್ನತಕ್ಕಂಥ ತಿಳುವಳಿಕೆ ನಮಗೆ ಹೊರಟೋಗ್ತದೆ. ಇಲ್ಲಿ ತಿಳುವಳಿಕೆಯ ಮಟ್ಟ ನಾವು ಬಹಳ ಕೆಳಗೆ ತಿಳ್ಕೊಂಡ್ಬಿಡ್ತೇವೆ ನಾವು. ದ ವರ್ಷಿಪ್ ರಿಲಿಜಿಯಸ್, ಉಪಾಸನಾ ವಿಧಾನ ಧರ್ಮಗಳು, ವಿಚಾರಧಾರೆಗಳು, ಬಾಳೆ ಬಟ್ಟೆಗಳು, ಉಪಾಸನಾ ವಿಧಾನದ ಧರ್ಮದಲ್ಲಿ ಮನುಷ್ಯ ನಿಂತ್ಕೊಂಡು ಬಿಡ್ತಾನೆ. LKG ಒಳಗಡೆ ಇರ್ತಾನೆ, MSc MA ಹೋದ್ಮೇಲೆ LKGಗೆ ಬರ್ತಾನವ. ಅದು ಬಹಳ ಡೇಂಜರ್. ನಾನು ಹೇಳೋದು ಅರ್ಥ ಆಗ್ತಾ ಇದೆಯಲ್ಲ? LKGಯಲ್ಲಿ ಇರಬೇಕು, ಉಪಾಸನಾ ವಿಧಾನದಲ್ಲಿ ಇರಬೇಕು. MSc ಪಾಸ್ ಆದ ಮೇಲೆ ಪುನಃ ನಾನು LKGಗೆ ಹೋಗ್ತೇನೆ ಅಂದ್ರೆ ಅದು ಆಗೋದಿಲ್ಲ. ಹಾಗೆ ನೀನು MScಗೆ ಹೋಗಿದ್ಯಾ, MEd ಆಗಿದ್ಯಾ, MA ಆಗಿದೆ ಅಂದ ಮೇಲೆ ನಿನಗೆ ಅರಿವಿನ ಪ್ರಜ್ಞೆ ಬಂದಿದೆ ಅಂತ ಅರ್ಥ. ಅದರ ವಿಚಾರಧಾರೆಗಳಲ್ಲಿ ಮನುಷ್ಯ ಸೋಲ್ತಾ ಇದ್ದಾನೆ ಇವತ್ತು. ಆ ವಿಷಯಗಳಲ್ಲಿ ಸಂಪೂರ್ಣವಾಗಿ ಮನುಷ್ಯ ನಾಶ ಆಗ್ತಾ ಇದ್ದಾನೆ ಇವತ್ತು. ತನ್ನ ತಿಳುವಳಿಕೆಯನ್ನು ಏನು ಮಾಡ್ತಾ ಇದ್ದಾನೆ ಅಂತಂದ್ರೆ, ಇಡೀ ಜೀವನದ ಅಂತ್ಯದವರೆಗೂ ಮನುಷ್ಯ ಯಾವಾಗಲೂ ಸಹ ತಾಪತ್ರೆಗಳ ಸುಳಿಯಲ್ಲೇ ಇರ್ತದೆ. ಅದಕ್ಕೆ ಬಸವಣ್ಣವರು ಬರ್ತಾರೆ, ಸುಳಿಯೊಳಗೆ ಸುಳಿಯಾಗಿರ್ಪಿನಯ್ಯ. ಸುಳಿಯೊಳಗಡೆ ಸುಳಿಯಾಗಿದ್ದೇವೆ ಅಂತ ನಾವು.
ಒಂದು ಮಾಡಲಿಕ್ಕೆ ಹೋಗಿ 9 ನಮ್ಮ ಜೀವನದಲ್ಲಿ ಎಳೆದುಕೊಂಡು ಬಿಡ್ತೇವೆ ನಾವು. ಇಟ್ಸ್ ವೆರಿ ಬ್ಯೂಟಿಫುಲ್ ಆಗಿ ಬದುಕಲಿಕ್ಕೆ ನಾವು ಇವತ್ತು ತಿಳಿದುಕೊಳ್ಬೇಕು. ಬಹಳ ಚೆನ್ನಾಗಿ ಬದುಕಬಹುದು ರೀ ಮನುಷ್ಯ, ಬಹಳ ಚೆನ್ನಾಗಿ ಬದುಕಬಹುದು. ಬದುಕುವುದರಲ್ಲಿ ಮನುಷ್ಯ ಸೋಲ್ತಾ ಇದ್ದಾನೆ. ಕೊಟ್ಟ ಕುದುರೆಯನ್ನು ಏರಲಾರದವನು ಧೀರನೂ ಅಲ್ಲ ವೀರನೂ ಅಲ್ಲ. ಕೊಟ್ಟ ಕುದುರೆಯನ್ನು ಏರಲಾರದವನು ಧೀರನೂ ಅಲ್ಲ ವೀರನೂ ಅಲ್ಲ. ನಾವಿಲ್ಲಿ ಹುಟ್ಟಿ ಬಂದಿದ್ದೇವೆ ಅಂತ ಹೇಳಿದ್ರೆ ಈ ವರ್ಷಿಪ್ ರಿಲಿಜಿಯಸ್ ಏನ್ ಮಾಡ್ತಿದೆ, ಮನುಷ್ಯನನ್ನ ಮುಂದುವರೆದು ಹೋಗ್ಲಿಕ್ಕೆ ಅವಕಾಶ ಕಲ್ಪಿಸ್ತಾ ಇಲ್ಲ. ಅದು ಮುಂದೆ ಹೋಗ್ಲಿಕ್ಕೆ ಅವಕಾಶ ಕೊಡ್ತಿಲ್ಲ. ವರ್ಷಿಪ್ ರಿಲಿಜಿಯಸ್ ಏನ್ ಮಾಡಿಬಿಡುತ್ತೆ, ಮನುಷ್ಯನನ್ನ ಕರ್ಮವಾದದ ಮೇಲೆ ನಿಲ್ಲಿಸಿ ಬಿಡುತ್ತದೆ ಹೊರತು ಮುಂದೆ ಪ್ರಯತ್ನವಾದದ ಕಡೆಗೆ ತೆಗೆದುಕೊಂಡು ಹೋಗೋದಿಲ್ಲ. ಅದು ಪ್ರಯತ್ನ ಮಾಡ್ಲಿಕ್ಕೆ ಕೊಡೋದಿಲ್ಲ. ಅದೇನ್ ಮಾಡಿಬಿಡ್ತದೆ, ನಿಮ್ಮನ್ನು ಅಲ್ಲೇ ನಿಲ್ಲಿಸಿಬಿಡ್ತದೆ, ತಟಸ್ಥ ಮಾಡಿಬಿಡ್ತದ, ತನುವನ್ನ ಶುದ್ಧ ಮಾಡಿಸ್ತದೆ, ಮನಕ್ಕೆ ಜ್ಞಾನವನ್ನ ಕೊಡ್ತದ, ಭಾವವನ್ನ ಕತ್ತಲೆ ಮಾಡಿಬಿಡ್ತದೆ. ತನುವನ್ನ ಬಹಳ ಶುದ್ಧ ಮಾಡ್ತದದು. ಈಗ ನಾವು ವಿಭೂತಿಯನ್ನು ಹಚ್ಕೊಳ್ತೇವೆ. ಬಸವ ಬಸವ ಎಂದು ಬಸಿತವಂ ಧರಿಸಿದರೆ ಬಸವಾದಿ ಪ್ರಮತರಿಗೆ ಪ್ರೀತಿಯಯ್ಯ. ಬಸವ ಶಟಸ್ಥಳ ಚೆನ್ನ ಬಸವ ಪ್ರಭು ಮುಖ್ಯರು ಬಸಿತವಂ ಧರಿಸಿ ಬಯಲಾದರಯ್ಯ. ಭಸ್ಮ ಬೇಕು ಅನ್ನತಕ್ಕಂಥದನ್ನ ವರ್ಷಿಪ್ ರಿಲಿಜಿಯಸ್ ಅಲ್ಲಿ ಬಸವಣ್ಣನವರು ಹೇಳ್ತಾರೆ. ಆಮೇಲೆ ಮುಂದುವರೆದೇನು ಹೇಳ್ತಾರೆ, ತ್ವಚವೇ ಭಸ್ಮವಾಗಬೇಕು ಅಂತ ಹೇಳ್ತಾರೆ. ಅದಿದೆಯಲ್ಲ, ಆ ಮುಂದುವರೆದ ಭಾಗಕ್ಕೆ ನಾವ್ಯಾರು ಹೋಗ್ತಾ ಇಲ್ಲ. ಮುಂದುವರೆದ ಚಿಂತನೆ ಕಡೆಗೆ ನಾವ್ಯಾರು ಹೋಗ್ತಾ ಇಲ್ಲ. ಧರ್ಮ ಉಳಿಯೋದು ಎಲ್ಲಿ ಅಂತ ಹೇಳಿದ್ರೆ ವರ್ಷಿಪ್ ರಿಲಿಜಿಯಸ್ ಇಂದ ವೇ ಆಫ್ ಲೈಫ್ಗೆ ಬರುತ್ತೆ. ಉಪಾಸನಾ ವಿಧಾನದಿಂದ ನಮ್ಮ ಜೀವನಕ್ಕೆ ಬಾಳ ಬಟ್ಟೆಯಾಗಿ ಅದನ್ನು ಸ್ವೀಕರಿಸಬೇಕು ನಾವು. ಆವಾಗ ಮನುಷ್ಯನಿಗೆ ಶಾಂತಿ ಇರ್ತದೆ. ಇಲ್ಲ ಅಂದ್ರೆ ಸುಮ್ಮನೆ ಏನು ಮಾಡೋದು, ಏಸು ಕಾಲ ಕಲ್ಲು ನೀರೊಳಗಿದ್ದಡೇನು ಮೃದು ಆಗಬಲ್ಲುದೆ. ಬೆಳಗ್ಗೆ ಎದ್ದೇಳೋದು, ಲಿಂಗ ಹಿಡ್ಕೊಳ್ಳೋದು, ಏನು ಪೂಜೆ ಮಾಡಕ್ಕೆ ಕುಂತಾನಂತ ನಾವು ತಿಳ್ಕೊಳ್ಳೋದು, ವಿಭೂತಿ ಹಚ್ಕೊಂಡಿರ್ತಾನೆ, ಎಲ್ಲ ಹಚ್ಕೊಂಡಿರ್ತಾನೆ, ಹಿಂಗೆ ಲಿಂಗ ಹಿಡ್ಕೊಂಡಿರ್ತಾನೆ. ಬೆಳಗ್ಗೆ ಎದ್ದು ಕೂಡಲೇ ಏನು ನಿಜಗುಣ ಸ್ವಾಮೀಜಿ ಪ್ರವಚನ ಕೇಳಿ ಲಿಂಗ ಹಿಡ್ಕೊಂಡು ಏನು ಪಕ್ಕ ಆಗಿಬಿಟ್ಟಪ್ಪ ಅನ್ನೋ ರೀತಿಯಿಂದ ಕೂತ್ಕೊಂಡಿರ್ತಾನೆ. ಲಿಂಗ ಹಿಡ್ಕೊಂಡು ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಬಂದ್ರೇನೆ ಬಡ್ಡಿ ಕೊಡೋರು ಮಜಾ ನೋಡ್ಬೇಕು ನೀವು ಎಲ್ಲಿದ್ದೀರಿ ಅಂತ. ಬಹಳ ಕಷ್ಟ ಇದೆ ರೀ ನೀವು ವರ್ಷಿಪ್ ರಿಲಿಜಿಯಸ್ ಇಂದ ಹೊರಗೆ ಬರಬೇಕಾದ್ರೆ. ಕಾರಣ ಮನುಷ್ಯ ಏನಾಗ್ತಾನೆ, ಅಲ್ಲೇ ಸಿಕ್ಕಾಕೊಂಡು ಬಿಡ್ತಾನೆ. ಅವನು ಕೇಳಿರ್ತಾನೆ, ಅರಿವಿನ ಪ್ರಜ್ಞೆ ಬಂದಿರ್ತದ, ಲಿಂಗ ಹಿಡ್ಕೊಂಡು ಪೂಜೆ ಮಾಡುವ ತಿಂಗ ಕೇಳೋದು, ತಿಂಡಿ ಏನೇ ಅರ್ಥ ಆಗ್ತದ ನಾನು ಹೇಳೋದು. ಮನುಷ್ಯ ಎಲ್ಲಿದ್ದಾನೆ ಅಂತ ನಾವು ಯಾವ ಸ್ಥಾನದಲ್ಲಿ ಇದ್ದೀವಿ ಅಂತ ನೋಡ್ಕೊಳ್ರಿ. ನೀವು ಸ್ಮಾರ್ಟ್ ಸಿಟಿ ಒಳಗಿದ್ರು ಹಂಗೆ ಇದ್ದೀರಿ. ಮೆಟ್ರೋಗೆ ಹೋಗಿ ಖರೀದಿ ಮಾಡ್ಕೊಂಡು ಬಂದ್ರು ಅದೇ ತೊಗರಿ ಬೇಳೆ, ಸ್ಟೋರಲ್ಲಿ ಖರೀದಿ ಮಾಡಿದ್ರು ಅದೇ ತೊಗರಿ ಬೇಳೆ. ತೊಗರಿ ಬೇಳೆ ಎಲ್ಲಿಂದಾರು ತಗೊಂಡು ಬರ್ರಿ, ಆದ್ರೆ ತೊಗರಿ ಬೇಳೆನ ಹೇಗೆ ಬಳಸಬೇಕನ್ನತಕ್ಕಂಥದ್ದನ್ನ ನಿಮಗೆ ಬಹಳ ಚೆನ್ನಾಗಿ ಗೊತ್ತಿರಬೇಕಾಗ್ತದೆ. ದೊಡ್ಡ ಅಂಗಡಿಯಿಂದ ತಂದಿರೋದು ದೊಡ್ಡ ಮಾತಲ್ಲ, ದೊಡ್ಡ ವಿಷಯ ಅಲ್ಲ ಅದು. ಹಾಗೆ ಮನುಷ್ಯನಿಗೆ ಶಾಂತಿ ಅನ್ನತಕ್ಕಂಥದ್ದು ಜೀವನದಲ್ಲಿ ಬೇಕಿತ್ತು ಅಂದ್ರೆ ಅವನು ಪ್ರತಿ ದಿನ, ಪ್ರತಿ ಕ್ಷಣ, ಪ್ರತಿ ನಿಮಿಷ ತನ್ನ ಅರಿವಿನ ಪ್ರಜ್ಞೆಯ ಜಾಗೃತಿಯಲ್ಲಿ ಮನುಷ್ಯ ಇರಬೇಕು. ಬಹಳ ಅರಿವಿನ ಪ್ರಜ್ಞೆಯ ಜಾಗೃತಿಯಲ್ಲಿ ಇರಬೇಕು ಅವನು. ಇರಲಿಲ್ಲ ಅಂದ್ರೆ ನಿಮ್ಮನ್ನು ತಿಂತದ್ರೆ ಅದು ಹಿಡಿದು ಹಿಂಗೆ ತಿಂದು ಬಿಡ್ತದ್ರೆ ಅದು ನಿಮ್ಮನ್ನ ಬಿಡೋದಿಲ್ಲ. ಬಿಟ್ಟೆನೆಂದರೆ ಬಿಡದಿ ಮಾಯೆ, ಯೋಗಿಗೆ ಯೋಗಿನಿಯಾಗಿ ಕಾಡಿತ್ತು ಮಾಯೆ. ನಿಮ್ಮನ್ನು ಬಿಡೋದಿಲ್ಲ ಅದು. ಹೇಗೆ ತಿಂತದಂತಂದ್ರೆ ಪ್ರತಿ ದಿನ ನಿಮ್ಮನ್ನು ತಿಂತಾ ಇದೆ ಅದು, ಪ್ರತಿ ಕ್ಷಣ ನಿಮ್ಮನ್ನ ತಿಂತಾ ಇದೆ ಅದು. ಒಂದು ರೀತಿಯಲ್ಲಿ ತಿಂತಾ ಇಲ್ಲ ಅದು ನಿಮ್ಮನ್ನ. ನೀವು ತಿಳ್ಕೊಂಡಿದ್ದೀರಿ ನಮ್ಗೆ ಯಾರೋ ಏನೋ ಮಾಡಿಸ್ಯಾರ, ನಮಗ ಅಕ್ಕಪಕ್ಕದವ್ರು ಕಂಡ್ರೆ ನಮಗಾಗೋದಿಲ್ಲ. ಯಾಕೋ ಇವತ್ತು ನಮ್ಮ ನಾದ್ನಿ ಬಂದಿದ್ಲು, ಯಾರ ಹತ್ರ ಮಾಟ ಮಾಡಿಸ್ಕೊಂಡು ಬಂದಾಳೋ. ಮನುಷ್ಯನಿಗೆ ಭಯ ಮಿಶ್ರಿತವಾದ ವಾತಾವರಣದಲ್ಲಿ ಬದುಕಿದ್ದೇವೆ. ಮನುಷ್ಯನಿಗೆ ಭಯ 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 ಭಯ.
ಎಷ್ಟು ಭಯದೊಳಗಡೆ ಇದ್ದೇವೆ ನಾವು ಅಂತ ಹೇಳಿದ್ರೆ, ಆ ವರ್ಷಿಪ್ ರಿಲಿಜಿಯಸ್ ಎಷ್ಟರ ಮಟ್ಟಿಗೆ ಆಗಿದೆ ಅಂದ್ರೆ, ಆ ವರ್ಷಿಪ್ ರಿಲಿಜಿಯಸ್ ನಮಗೆ ಮೂಢನಂಬಿಕೆ ಆಗಿದೆ. ಆ ವರ್ಷಿಪ್ ರಿಲಿಜಿಯಸ್ ನಿಮ್ಮನ್ನ ಮೂಢನಂಬಿಕೆ ಮಾಡಿರೋದು. ಮಾನಸಿಕ ಹಿಂಸೆಗೊಳಪಡ್ತಾ ಇದ್ದೀರಿ ನೀವು ಆ ವರ್ಷಿಪ್ ರಿಲಿಜಿಯಸ್ ಒಳಗಡೆ. ನೋಡಿ, ಬೇಕಾದ್ರೆ ನಾನು ಹೇಳ್ತೇನೆ ನಿಮಗೆ, ಎಷ್ಟರ ಮಟ್ಟಿಗೆ ನೀವು ಅದಕ್ಕೆ ಅಡಾಪ್ಟ್ ಆಗಿದ್ದೀರಿ ಅಂತ ಹೇಳಿದ್ರೆ ನಿಮ್ಮನ್ನು ಅದರಿಂದ ಹೊರಗಡೆ ತರುವುದೇ ನಮಗೆ ಬಹಳ ಕಷ್ಟ. ನಮಗೆ ಒಂದು ಕಂಟ್ಕೊಂಡು ಬಿಟ್ಟಿರ್ತೀರಿ. ನೋಡ್ರಿ, ಹಳೆ ಮುದುಕಿರು ನೋಡ್ರಿ, 2 ಊದಿನ ಕಡ್ಡಿ ತಗೋತಾರ, ಗೆಂಡ್ಯಾಗಿ ಎಷ್ಟು ಎಣ್ಣೆ ತಗೋತಾರ, ಊದಿನ ಕಡ್ಡಿ ತಗೊಂಡು ಊರು ತುಂಬ ಎಲ್ಲ ದೇವ್ರಿಗೆ ಹಿಂಗೆ ತೋರಿಸ್ತಾವ, ಎಣ್ಣೆ ತಗೊಂಡಲ್ಲಿ ಸುರಿತಾವ, ಅದನ್ನ ಆರಿಸ್ತಾವ, ಅದೇ ಜಾಗದಲ್ಲಿ ಎಣ್ಣೆ ಹಾಕಿದ್ದು ಮರೆತು ಬಿಡ್ತಾವ, ಕಾಲಿಟ್ಟು ಜಾರಿ ಬಿದ್ದು ಬಿಡ್ತಾವ. ಅಲ್ಲೇ ಹೇಳೋದು ವರ್ಷಿಪ್ ರಿಲಿಜಿಯಸ್. ಮನುಷ್ಯ ಇದರಿಂದ ಹೊರಗಡೆ ಬರಲಿಲ್ಲ ಅಂತ ಹೇಳಿದ್ರೆ ಮನುಷ್ಯ ಹುಟ್ಟಿದಕ್ಕೆ ಸಾರ್ಥಕ ಏನು? ಏಕೆ ಹುಟ್ಟಿಸಿದೆ ಇಹಲೋಕ ದುಃಖಿಯ ಪರಲೋಕ ದೂರನ? ಬಸವಣ್ಣ ಕೇಳ್ತಾರೆ, ಏಕೆ ಹುಟ್ಟಿಸಿದೆ ಇಹಲೋಕ ದುಃಖಿಯ ಪರಲೋಕ ದೂರನ? ಎನಗಾಗಿ ಒಂದು ತರುಮರಾದಿಗಳಿರಲಿಲ್ಲವೇ ಕೂಡಲ ಸಂಗಮ ದೇವ? ಚೆನ್ನಾಗಿ ಪ್ರಶ್ನೆ ಹಾಕೊಳ್ತಾರೆ ನೋಡ್ರಿ ಬಸವಣ್ಣ. ತಮಗೆ ತಾವೇ ಪ್ರಶ್ನೆ ಹಾಕೊಳ್ತಾರ ಅವರು. ಯಾಕೆ ಹುಟ್ಟಿಸ್ತೆ ನನ್ನ? ಯಾವ ಕಾರಣಕ್ಕಾಗಿ ಹುಟ್ಟಿಸ್ತೆ ಹೇಳಿ ನೋಡೋಣ. ನಾವು ಎದಕ್ಕಾಗಿ ಬಂದಿದ್ದೇವೆ? ಅದಕ್ಕೆ ಬಸವಣ್ಣವ್ರು ಪ್ರಶ್ನೆ ಹಾಕೊಳ್ತಾರೆ, ಏಕೆ ಹುಟ್ಟಿಸಿದೆ ಇಹಲೋಕ ದುಃಖಿಯ ಪರಲೋಕ ದೂರನ? ಎನಗಾಗಿ ಒಂದು ತರುಮರಾದಿಗಳಿರಲಿಲ್ಲವೇ? ನನಗೊಂದು ಗಿಡನೋ ಮರನೋ ಬಳ್ಳಿನೋ ಹುಟ್ಟಿಸ್ಬೋದಿತ್ತಲ್ಲ, ನನ್ನನ್ನು ಯಾಕೆ ಮನುಷ್ಯನಾಗಿ ಹುಟ್ಟಿಸಿದ್ಯಾ? ಈ ಸೃಷ್ಟಿಯೊಳಗಡೆ ನನ್ನನ್ನು ವಿಭಿನ್ನವಾಗಿ ನೀನು ಯಾಕೆ ಹುಟ್ಟಿಸಿದ್ಯಾ? ನನಗಿದು ಮರ ಅನ್ನತಕ್ಕಂಥ ಅರಿವು ನನಗಿದೆ. ಈಗ ಕವನ ಬರೀತಾರೆ ಬಹಳ ಜನ ಸಾಹಿತಿಗಳು, ನೋಡ್ತಾ ಇರ್ತೀನಿ. ಹಿರಿಯರಾದಂಥ ವಾಲಿ ಅವ್ರ ಪತ್ರಿಕೆ ಉತ್ತರ ಕರ್ನಾಟಕದಲ್ಲಿ ಬರ್ತಿತ್ತು ಬಹಳ ಕವನಗಳು. ಒಬ್ಬ ಕವನ ಬರೆದಿದ್ದ, ನಾನು ಹಾಕಿದ ಮರ ನನ್ನ ಮುಂದೆ ಬೆಳೆಯಿತು, ನನ್ನ ನಾನು ಏಕೆ ಬೆಳೆಯಲಿಲ್ಲ? ಕವನ ಬರೆದಿದ್ದ. ಏನಾಕಿದ? ನಾನು ಹಾಕಿದ ಮರ ನನ್ನ ಮುಂದೆ ಬೆಳೆಯಿತು, ನಾನೇಕೆ ಬೆಳೆಯಲಿಲ್ಲ? ನೋಡ್ರಿ ಮಜಾ ಹೆಂಗದ ಅಲ್ವಾ? ನೀವು ನೋಡ್ತಾ ಇದ್ದೀರೋ ಇಲ್ಲೋ, ನಿಮ್ಮ ಮನೆಯಲ್ಲಿ ಹಾಕಿರ್ತಕ್ಕಂತಹ ಮರ ಬೆಳೆಯಿತು, ನೆರಳು ಕೊಡ್ತು, ಬೆಳಕು ಕೊಡ್ತು. ನಿಮ್ಮ ಹೊಲದ ಮೇಲೆ ವಿಶ್ವಾಸ ಇಟ್ಟು ನೀನು ಜೋಳ ಹಾಕಿದರೆ ಜೋಳ ಕೊಡ್ತು, ಕಡ್ಲೆ ಕೊಡ್ತು. ನಿನ್ನ ಮನೆಯಲ್ಲಿ ಹಾಕಿರ್ತಕ್ಕಂಥ ಹೂವಿನ ಗಿಡಗಳು ನಿನಗೆ ಹೂ ಕೊಡ್ತು. ನೀನು ಸಾಕಿದ ನಾಯಿ ನಿನಗೆ ಬೆಳಗಿನಿಂದ ಸಂಜೆಯವರೆಗಡೆ ಚೆನ್ನಾಗಿ ನಿನ್ನನ್ನು ಕಾಯ್ದುಕೊಂಡು ಕಾಪಾಡ್ತು. ಆದರೆ ನೀನು ರಾತ್ರಿ 12 ಗಂಟೆಗೆ ಬರುವಾಗ ನೀನೂ ಅಲ್ಲದಿದ್ದರೂ ಸಹ ನಿನ್ನನ್ನು ನೋಡಿ ಬೊಗಳಿತು. ಏನದು? ಮನುಷ್ಯ ಯಾಕೆ ಇಷ್ಟೊಂದು ಮೀನ್ ಮೆಂಟ್ಯಾಲಿಟಿ, ಚೀಪ್ ಮೆಂಟ್ಯಾಲಿಟಿ ಚಿಂತನೆಗೆ ಬಂದ ಅಂದರೆ, ಮನುಷ್ಯನಿಗೆ ಸರಿಯಾದಂಥ ವೇ ಆಫ್ ಲೈಫ್ ಥಿಂಕಿಂಗ್ ನಾಲೆಡ್ಜ್ ಸಿಗಲಿಲ್ಲ. ದ ವೇ ಆಫ್ ಲೈಫ್ ಥಿಂಕಿಂಗ್ ನಾಲೆಡ್ಜ್ ಬೇಕು ಮನುಷ್ಯನಿಗೆ. ಅದರ ಕೊರತೆ ಎದ್ದು ಕಾಣ್ತಾ ಇದೆ ಇವತ್ತು. ಬಹಳ ದೊಡ್ಡ ವಿದ್ಯಾವಂತರು, ಬುದ್ಧಿವಂತರು ಯಾಕೆ ಸುಸೈಡ್ ಮಾಡ್ಕೊಳ್ತಾರೆ? ಯಾಕೆ ಮಾಡ್ಕೊಳ್ತಾರೆ? ಬಹಳ ದೊಡ್ಡ ದೊಡ್ಡ ವ್ಯಾಪಾರಸ್ಥರು, ನಿನ್ನೆ ಮೊನ್ನೆ ನೀವೆಲ್ಲ ಪೇಪರ್ನಲ್ಲಿ ನೋಡಿದಿರಿ, ದೊಡ್ಡ ದೊಡ್ಡ ವ್ಯವಸ್ಥೆಗೆ ಹೋದವರೆಲ್ಲರೂ ಸುಸೈಡ್ ಮಾಡಿಕೊಂಡ್ರು. ಹಾಗಾದ್ರೆ ನಿನಗೆ ಹಣ ಸುಖ ಕೊಡಲಿಲ್ಲಲ್ಲ, ಯಾಕೆ? ನೀನು ಮಾಡಿದ ಸಂಪತ್ತು ನಿನಗೆ ಬದುಕಲಿಕ್ಕೆ ಅವಕಾಶ ಯಾಕೆ ಕೊಡಲಿಲ್ಲ? ನೀನು ಮಾಡಿರ್ತಕ್ಕಂಥ ಆಸ್ತಿ ನಿನಗೆ ಊಟ ಮಾಡಲಿಕ್ಕೆ ಈ ಸೃಷ್ಟಿಯೊಳಗಡೆ ಯಾಕದು ಅನುಕೂಲವನ್ನು ಮಾಡಿ ಕೊಡಲಿಲ್ಲ? ಯಾಕೆ ಕೊಡ್ಲಿಲ್ಲ? ಈ ರಿಯಲೈಸನ್ಸೇ ಆಗ್ತಾ ಇಲ್ಲಲ್ಲ ಮನುಷ್ಯನಿಗೆ. ಇದರ ಅರಿವಿನ ಪ್ರಜ್ಞೆನೇ ಮನುಷ್ಯನಿಗೆ ಜಾಗೃತ ಆಗಲಿಲ್ಲ ಅಂದ್ರೆ, ಏಕೆ ಹುಟ್ಟಿಸಿದೆ ಇಹಲೋಕ ದುಃಖಿಯ ಪರಲೋಕ ದೂರನ? ಅಂದ್ರೆ ನಾವೇನಾಗಿದ್ದೇವೆ ಅಂತಂದ್ರೆ, ಈ ಜಗತ್ತಿನೊಳಗಡೆ ಒಬ್ಬರನ್ನ ನೋಡಿ ಒಬ್ಬರು ಬದುಕೋದನ್ನ ಕಲಿತು ಹೊರತು ನಾವು ಹೇಗೆ ಬದುಕಬೇಕು ಅಂತ ಕಲಿಲಿಲ್ಲ. ನಾವು ಹೇಗೆ ಬದುಕಬೇಕನ್ನತಕ್ಕಂಥದ್ದು ಶರಣರು ಹೇಳಿದ್ರು. ಜಗತ್ತಿನಲ್ಲಿ ಹೀಗೆ ಜೀವನದೊಳಗಡೆ ಮಹಾತ್ಮರು ಹೀಗೆ ಚೆಲ್ಲಿ ಹೋದ್ರು ವಚನಗಳನ್ನ.
ಶರಣರು ಒಂದೇ ಒಂದು ಸಾಲಿನಲ್ಲಿ ಜೀವನದ ಚಿತ್ರಣವನ್ನು ಬರೆದಿಟ್ಟು ಹೋದ್ರು. ಕಡಗೀಲಿಲ್ಲದ ಬಂಡಿ ಹೊಡೆಗೆಡುವುದು ಮಾಡುವುದೇ, ಕಡಗೀಲು ಬಂಡಿಗೆ ಆಧಾರ, ಕಡುದರ್ಪವೇರಿದ ಒಡಲೆಂಬ ಬಂಡಿಗೆ ಮೃಡ ಶರಣರ ನುಡಿಮುತ್ತುಗಳೇ ಕಡಗೀಲು ಕಾಣ ರಾಮನಾಥ. ಒಂದೇ ಸಾಲು, 4 ಮಾತು ನೋಡ್ರಿ, ಮನುಷ್ಯನನ್ನ ಬಹಳ ಚೆನ್ನಾಗಿ ತೆಗೆದುಕೊಂಡು ಹೋಗ್ತದಂತ. ಮನುಷ್ಯ ಅಶಾಂತಿಯ ವಾತಾವರಣದಲ್ಲಿ ಮನೆಗಳನ್ನು ನಿರ್ಮಾಣ ಮಾಡಿಕೊಂಡಿದ್ದೇವೆ. ಈ ಜೀವಕ್ಕೆ ಸುಖವೇ ಇಲ್ಲ, ಸುಖನೇ ಇಲ್ರಿ. ಮಾತಾಡೋ ಸ್ವಾಮಿಗೂ ಒಂದೊಂದ್ಸಲ ಇರಲ್ಲ, ಆಗ್ತದ್ರಿ ಅದು. ಯಾಕೆ? ಐ ಆಮ್ ಎ ಹ್ಯೂಮನ್ ಬೀ, ಐ ಆಮ್ ಎ ಹ್ಯೂಮನ್ ಬೀ. ನಾನು ಪ್ರಕೃತಿ ಒಳಗಡೆ ಒಬ್ಬ ಮನುಷ್ಯ, ನಾನೇನು ದೇವರಲ್ಲ. ನಾವೆಲ್ಲರೂ ಸಹ ಇವತ್ತು ಈ ಸೃಷ್ಟಿಯೊಳಗಡೆ ಎದಕ್ಕೆ ಬಂದಿದ್ದೇವೆ ಅನ್ನತಕ್ಕಂಥದ್ದನ್ನು ಶರಣರು ಬಹಳ ಸುಂದರವಾದಂಥ ಜೀವದ ಕಲ್ಪನೆಗಳನ್ನು ನೀಡ್ತಾರೆ. ಅದಕ್ಕೆ ಚಿಲ್ಲಿಂಗ ಸ್ವರೂಪ. ಈ ದೇಹದ ಬಗ್ಗೆ ಬಹಳ ಎಚ್ಚರವಿಟ್ಟರು, ದೇಹದ ಬಗ್ಗೆ ಬಹಳ ಎಚ್ಚರ ಇಟ್ಟರು, ಬದುಕಿನ ಬಗ್ಗೆ ಬಹಳ ಒಳ್ಳೆಯ ಉತ್ತರವನ್ನು ಕೊಡ್ತಾ ಹೋದ್ರವರು. ನೋಡಿ, ನಿಮಗೆ ಹೇಳ್ತೇನೆ, ಈ ಜಗತ್ತನ್ನೇ ಆಳಬೇಕು, ಈ ಜಗತ್ತನ್ನೇ ಉದ್ಧಾರ ಮಾಡಬೇಕು, ಈ ಜಗತ್ತನ್ನೇ ನಾನು ಗೆದ್ದು ಬದುಕಬೇಕನ್ನತಕ್ಕಂಥ ಗ್ರೀಕ್ ದೇಶದ ಚಕ್ರವರ್ತಿಯಾಗಿರ್ತಕ್ಕಂಥ ಅಲೆಕ್ಸಾಂಡರ್ ಬಂದ ಈ ದೇಶಕ್ಕೆ, ಎಲ್ಲವನ್ನ ಗೆದ್ದುಕೊಂಡು ಬಂದ. ಭಾರತಕ್ಕೆ ಬಂದ ಕೂಡಲೇ ಭಾರತದಲ್ಲಿ ಇರ್ತಕ್ಕಂತಹ ಆನೆಯನ್ನು ಪಳಗಿಸಿದನ ಅವನು ಎಲ್ಲೂ ನೋಡಿರಲಿಲ್ಲ. ಭಾರತದಲ್ಲಿ ಆನೆಯನ್ನು ಪಳಗಿಸಿದನು ನೋಡಿದ್ರೆ ಹೆದರಬಿಟ್ಟ. ಭಾರತೀಯರಷ್ಟು ಗಟ್ಟಿ ಇದ್ರು, ಆನೆಯನ್ನು ಪಳಗಿಸಿದ್ರು. ಅಲೆಕ್ಸಾಂಡರ್ ನೋಡ್ದ, ಇಡೀ ಎಲ್ಲ ವ್ಯವಸ್ಥೆನ ನೋಡಿ ಅಲೆಕ್ಸಾಂಡರ್ಗೆ ಅನ್ನಿಸ್ತು. ಅಲೆಕ್ಸಾಂಡರ್ನ ಗುರು ಅರಿಸ್ಟಾಟಲ್ ಯುದ್ಧಕ್ಕೆ ಬರುವಂತ ಸಂದರ್ಭದಲ್ಲಿ ಅಲೆಕ್ಸಾಂಡರ್ ಕೇಳಿದ್ರು, ತಂದೆಗೆ ನಮಸ್ಕಾರ ಮಾಡುವ ಪೂರ್ವದಲ್ಲಿ ಗುರುವಿಗೆ ನಮಸ್ಕಾರ ಮಾಡ್ದ ಅಲೆಕ್ಸಾಂಡರ್. ಅವಾಗ ತಂದೆ ಕೇಳಿದ್ರು, ನೀನು ಮೊದಲು ತಂದೆಗೆ ನಮಸ್ಕಾರ ಮಾಡೋದು ಬಿಟ್ಟು ಗುರುವಿಗೆ ನಮಸ್ಕಾರ ಮಾಡಿದೆಯಲ್ಲ ಅಂತ ತಂದೆ ಕೇಳಿದ್ರೆ ಅಲೆಕ್ಸಾಂಡರ್ ಹೇಳಿದ್ರು, ಮೇಲೆ ಇದ್ದವನ ಕೆಳಗೆ ತಂದವನು ತಂದೆ, ಕೆಳಗೆ ಇದ್ದವನ ಮೇಲೆ ತೆಗೆದುಕೊಂಡು ಹೋಗುವನು ಗುರು, ಅದಕ್ಕಾಗಿ ಮೊದಲು ಗುರುವಿಗೆ ನಮಸ್ಕಾರ ಮಾಡ್ತೇನೆ ಅಂತ ಹೇಳ್ದ ಅವನು. ನೋಡಿ, ಜಗತ್ತಿನಲ್ಲಿ ಎಂತೆಂಥ ವಿಸ್ಮಯವಾದಂಥ ಘಟನೆಗಳಿದೆ. ಒಂದು ಶಬ್ದ ಗುರು ಅಂದ್ರೆ ಇನ್ನೇನು ಅಲ್ಲ, ಅದು ನಾಲೆಡ್ಜ್. ಜ್ಞಾನವನ್ನು ಕೊಟ್ಟು ನನ್ನ ಅರಿವಿನ ಪ್ರಜ್ಞೆಗೆ ತನ್ನಲ್ಲ, ಅವನು ಬಹಳ ದೊಡ್ಡವನು ಅಂತ ಹೇಳಿದ್ರು ಅವರು. ಬಂದ ಭಾರತಕ್ಕೆ, ನೋಡಿದ ಕೂಡಲೇ ಅವನಿಗೆ ಇನ್ನೇನು ಎಲ್ಲವನ್ನ ಗೆಲ್ಲಬೇಕು ಅಂತ ಅನ್ನತಕ್ಕಂಥ ವ್ಯವಸ್ಥೆ ಒಳಗಡೆ ಅಲೆಕ್ಸಾಂಡರ್ಗೆ ಎಲ್ಲವೂ ಬೇಡ ಅನ್ನಿಸ್ಲಿಲ್ಲ. ಎದೆ ನೋವು ಪ್ರಾರಂಭವಾಯಿತು, ಪ್ರಾಣ ಹೋಯಿತು ಅನ್ನತಕ್ಕಂಥದ್ದು ಇತಿಹಾಸದಲ್ಲಿ ನೋಡ್ತಾನೆ. ಕರೆದು ಹೇಳ್ತಾನೆ, ಎರಡೂ ಕೈಗಳನ್ನು ಇಟ್ಟು ನನ್ನ ಶವಯಾತ್ರೆಯನ್ನು ತೆಗೆದುಕೊಂಡು ಹೋಗುವಂತಾನೆ. ಯಾಕೆ ಅಂತ ಕೇಳಿದ್ರೆ, MBBS MD BE ಏನೇನೋ ಓದಿರ್ತಕ್ಕಂಥ ಡಾಕ್ಟರ್ ಕೈಯಲ್ಲಿ ನನ್ನ ಜೀವವನ್ನು ಉಳಿಸ್ಲಿಕ್ಕೆ ಆಗಲಿಲ್ಲ. ಈ ರಾಜ್ಯ ನನ್ನ ಜೀವನವನ್ನು ಉಳಿಸ್ಲಿಲ್ಲ, ನನ್ನ ಸಂಪತ್ತು ನನ್ನ ಜೀವನ ಉಳಿಸ್ಲಿಲ್ಲ. ಈ ಜಗತ್ತಿಗೆ ನಾನು ಬರುವಾಗ ಬರೀ ಬೆತ್ತಲೆಯಿಂದ ಬಂದೆ, ಹೋಗುವಾಗಲೂ ಬೆತ್ತಲೆಯಿಂದ ಹೋಗ್ತಾ ಇದ್ದೇವೆ. ಆದರೆ ಎಲ್ಲವನ್ನ ಬಿಟ್ಟು ಹೋಗ್ತಾನೆ. ಆದರೆ ಬಿಟ್ಟು ಹೋಗುವಾಗ ಜಗತ್ತಿಗೆ ಒಳ್ಳೆಯ ಸಂದೇಶವನ್ನು ಕೊಟ್ಟು ಹೋಗಬೇಕನ್ನತಕ್ಕಂಥ ಮಾತನ್ನು ಹೇಳದ ಈ ಜಗತ್ತಿನಲ್ಲಿ. ಇಟ್ ಇಸ್ ವೆರಿ ಬ್ಯೂಟಿಫುಲ್ ಕಾನ್ಸೆಪ್ಟ್. ಇವತ್ತು ನಮಗೆ ಬದುಕಿನೊಳಗಡೆ ಬಹಳ ಸೋಲ್ತಾ ಇದ್ದೇವೆ. ನನ್ನ ಈ ಪ್ರವಚನ 1 ತಿಂಗಳ ಕಾಲ ನನಗೆ ದೇವರನ್ನ ತೋರಿಸಬೇಕನ್ನತಕ್ಕಂಥ ಬಯಕೆ ಇಲ್ಲ. ನನಗೆ ದೇವರನ್ನ ತೋರಿಸಬೇಕನ್ನತಕ್ಕಂಥ ಬಯಕೆ ಇಲ್ಲ. ಆದರೆ ಮನುಷ್ಯ ಸಮಾಜ ಶಾಂತಿಯಿಂದ ಇರಬೇಕನ್ನತಕ್ಕಂಥ ತಿಳುವಳಿಕೆ ಬೇಕಾಗಿದೆ. ಇವತ್ತು ನಮಗೆ ಮನುಷ್ಯ ಸಮಾಜ ಬಹಳ ಶಾಂತಿಯಿಂದ ಬದುಕಬೇಕನ್ನತಕ್ಕಂಥ ತಿಳುವಳಿಕೆ ಬೇಕಾಗಿದೆ. ಏನ್ ತಗೊಂಡು ಹೋಗ್ತೀರಿ ಹೇಳಿ ನೋಡೋಣ? ಏನ್ ತಗೊಂಡು ಹೋಗೋರಿದ್ದೀರಿ? ಗಂಡ ಹೆಂಡತಿರು ಇಬ್ಬರು ಕೂಡಿ ಬದುಕಲಿಕ್ಕೆ ನಿಮ್ಮ ಕೈಯಲ್ಲಿ ಆಗ್ತಿಲ್ಲ, ನೆಮ್ಮದಿಯಿಂದ ಇರ್ಲಿಕ್ಕೆ ಆಗ್ತಿಲ್ಲ. ಬಹಳ ಜನರಿಗೆ ಏನಂತಂದ್ರೆ, ನಮಗೆ ಪ್ರವೇಶ ಬೇಕು, ನನಗೆ ಸ್ವತಂತ್ರತೆ ಬೇಕು, ನನಗೆ ಕಿರಿಕಿರಿ ಮಾಡಬೇಡ, ನಾನು ಅಲೋನ್ ಆಗಿರಬೇಕು. ಇದು ಜೀವನ ಅಲ್ಲ, ಇದೆಂದೂ ಜೀವನ ಅಲ್ಲ. ಜೀವನ ಅನ್ನತಕ್ಕಂಥದ್ದು ಇದೆಯಲ್ಲ, ಬಹಳ ಅವಿನಾಭಾವದಿಂದ ಸಂಬಂಧದಿಂದ ಕುಟುಂಬದಲ್ಲಿ ಸಾಗಿಸಬೇಕು. ನಾವು ಸಂಸಾರದೊಳಗಡೆ ಬಹಳ ಒಳ್ಳೆ ರೀತಿಯಲ್ಲಿ ಸಂಸಾರದೊಳಗಡೆ ಸಾಗಿಸಬೇಕು. ನಾವು ಈ ಜಗತ್ತಿನೊಳಗಡೆ ಜೀವಕ್ಕೆ ಎಷ್ಟು ದೊಡ್ಡ ಬೆಲೆ ಅಂತ ಹೇಳೋದಾದ್ರೆ ನಿಮಗೊಂದು ಮಾತನ್ನೇ ಹೇಳ್ತಾನೆ. ಸನ್ಯಾಸಿಗಳು ದೊಡ್ಡವರಲ್ಲ, ಇಂಜಿನಿಯರ್ಗಳು ದೊಡ್ಡವರಲ್ಲ. ಈ ದೇಶದ ನಾಗರಿಕತೆ ಎಲ್ಲಿಂದ ಪ್ರಾರಂಭ ಆಗ್ತದೆ, ಈ ದೇಶದ ಸಿವಿಲೈಸೇಷನ್ ಎಲ್ಲಿಂದ ಪ್ರಾರಂಭ ಆಗ್ತದೆ,
ಈ ದೇಶಕ್ಕೆ ಮೂಲ ಕರ್ತೃ ಯಾರು ಅಂತ ಹೇಳಿದ್ರೆ ಮಠ ಅಲ್ಲ, ಗುರು ಅಲ್ಲ, ಪರಂಪರೆಗಳಲ್ಲ, ಈ ದೇಶದ ಮೂಲ ನಾಗರಿಕತೆ ಕುಟುಂಬ ಅನ್ನತಕ್ಕಂಥದನ್ನು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಇವತ್ತು ನಾವು ಕುಟುಂಬಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಕುಟುಂಬ ಧರ್ಮ ಅನ್ನತಕ್ಕಂಥ ಧರ್ಮ ಇದೆಯಲ್ಲ, ಈ ಜಗತ್ತಿನಲ್ಲಿ ಬಹಳ ದೊಡ್ಡ ಧರ್ಮ ಅದು. ಕುಟುಂಬ ಧರ್ಮವೇ ಉಳಿಬೇಕು ಈ ಸಮಾಜದೊಳಗಡೆ. ಕುಟುಂಬ ಧರ್ಮದಿಂದನೇ ಈ ಸಮಾಜದಲ್ಲಿ ಬಹಳ ಒಳ್ಳೆಯ ರೀತಿಯ ಬದುಕು ಕಟ್ಟಲಿಕ್ಕೆ ಆಗ್ತದೆ. ನಮ್ಮಂತ ಸ್ವಾಮಿಗಳನ್ನು ಕೊಟ್ಟವರು ನೀವು, ಜಗತ್ತಿನಲ್ಲಿ ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಕೊಟ್ಟವರು ನೀವು, ಸ್ವಾಮಿ ವಿವೇಕಾನಂದರನ್ನು ಕೊಟ್ಟವರು ನೀವು. ಎಷ್ಟು ಜನ ಜಗತ್ತಿನಲ್ಲಿ ದೊಡ್ಡವರಾಗಿ ಹೋಗಿದ್ದಾರೆ, ಅವರನ್ನೆಲ್ಲನ ಕೊಟ್ಟಂತವರು ನೀವು. ಕುಟುಂಬನೇ ಮೊದಲನೇ ಧರ್ಮ. ಧರ್ಮಕ್ಕೆ ಮೂಲ ಆಧಾರವೇ ಕುಟುಂಬ. ಮಠಮಾನೆಗಳು ನಂತರ, ಮಠಮಾನೆಗಳು ನಂತರ, ದೆನ್ ಆಫ್ಟರ್. ನಮಗೆ ನಾಗರಿಕತೆಯ ಚಿಂತನೆ ಇರಬೇಕು. ಕುಟುಂಬಗಳ ಧರ್ಮ ಎಲ್ಲಿಯವರೆಗೆ ಉಳಿಯುವುದಿಲ್ಲ ಅಲ್ಲಿಯವರೆಗೆ ಯಾವ ಧರ್ಮವೂ ಬೆಳೆಯುವುದಿಲ್ಲ, ಬೆಳಿಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಕುಟುಂಬ ಧರ್ಮದೊಳಗಡೆ ಇರ್ತಕ್ಕಂಥ ಪಾಠವೇ ಬಹಳ ದೊಡ್ಡ ಪಾಠ. ಅದಕ್ಕಾಗಿ ಪ್ರವಚನ ಕೇಳುವವರು ನೀವು ಎಂಥವರಾಗಬೇಕು ಅಂತ ಹೇಳಿದ್ರೆ ಕುಟುಂಬ ಧರ್ಮವನ್ನು ಚೆನ್ನಾಗಿ ಕಾಪಾಡಬೇಕು. ನಿಮ್ಮ ಮನೆಯಲ್ಲಿ ಒಬ್ಬ ಐನ್ಸ್ಟೀನ್ ಇರ್ತಾನೆ, ನಿಮ್ಮ ಮನೆಯಲ್ಲಿ ಒಬ್ಬ ಕುವೆಂಪು ಇರ್ತಾರೆ, ನಿಮ್ಮ ಮನೆಯಲ್ಲಿ ಒಳ್ಳೆಯ ಸ್ವಾಮಿ ವಿವೇಕಾನಂದರಂತ ಮಕ್ಕಳಿರ್ತಾರೆ, ನಿಮ್ಮಲ್ಲಿ ಒಳ್ಳೆಯ ರೀತಿ ಅಬ್ದುಲ್ ಕಲಾಂ ಅನ್ನತಕ್ಕಂಥ ಮಕ್ಕಳಿರ್ತಾರೆ, ನಿಮ್ಮಲ್ಲಿ ಒಳ್ಳೆಯ ಸುಂದರವಾದಂತಹ ಮನೆ ಇಲ್ಲದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಲಾಲ್ ಬಹದ್ದೂರ್ ಶಾಸ್ತ್ರಿ ಅನ್ನತಕ್ಕಂತಹ ಸ್ವಚ್ಛ ಕೈನ ರಾಜಕಾರಣಿ ಇರ್ತಾರೆ. ಕುಟುಂಬ ಅನ್ನೋ ಧರ್ಮ ಹೊರಟೋಗ್ಬಿಟ್ರೆ ಈ ಜಗತ್ತಿನಲ್ಲಿ ಏನು ಕಟ್ಟಲಿಕ್ಕೆ ಆಗೋದಿಲ್ರಿ. ಅದಕ್ಕೆ ಬಸವಣ್ಣ ಈ ಜಗತ್ತಿನಲ್ಲಿ ಮೊಟ್ಟ ಮೊದಲಿಗೆ ಎಲ್ಲರೂ ಸನ್ಯಾಸಿ ಶ್ರೇಷ್ಠ ಅಂತ ಹೇಳಿದ್ರು, ಬಸವಾದಿ ಪ್ರಮತ್ತರು ಬಂದು ಕುಟುಂಬವೇ ಶ್ರೇಷ್ಠ ಅಂತ ಹೇಳಿದ್ರು. ಈ ಜಗತ್ತಿನಲ್ಲಿ ಎಲ್ಲರೂ ಸನ್ಯಾಸಿನೇ ಶ್ರೇಷ್ಠ ಅಂತ ಹೇಳಿದ್ರು, ಸನ್ಯಾಸ ಧರ್ಮವೇ ಶ್ರೇಷ್ಠ ಅಂತ ಹೇಳಿದ್ರು. ಬಸವಾದಿ ಪ್ರಮತ್ತರು ಬಂದು ಹೇಳಿದ್ರು, ಇಲ್ಲ, ಸನ್ಯಾಸ ಅನ್ನೋದು ಐಚ್ಛಿಕ ವಿಷಯ. ಸನ್ಯಾಸಿ ಎನ್ನುವುದು ಐಚ್ಛಿಕ. ಬೇಕಂದ್ರೆ ಬೇಕು, ಬೇಡ ಅಂದ್ರೆ ಬೇಡ. ಸನ್ಯಾಸ ಧರ್ಮ ಇದೆಯಲ್ಲ, ಅದು ಬೇಕಂದ್ರೆ ಬೇಕು, ಬೇಡ ಅಂದ್ರೆ ಬೇಡ. ಸನ್ಯಾಸ ಧರ್ಮಕ್ಕಿಂತ ಬಹಳ ದೊಡ್ಡ ಧರ್ಮ ಯಾವುದು ಅದರಿಂದ ಕುಟುಂಬ ಧರ್ಮ. ಬುದ್ಧ ಕುಟುಂಬವನ್ನು ಬಿಟ್ಟು ಸಮಾಜ ಕಟ್ಟಿದ್ರು, ಮಹಾವೀರ ಕುಟುಂಬ ಬಿಟ್ಟು ಕಟ್ಟಿದ್ರು, ನಿಜಗುಣ ಶಿವಿಗಳು ಕುಟುಂಬ ಬಿಟ್ಟು ಕಟ್ಟಿದ್ರು. ಆದರೆ ಬಸವಣ್ಣ ಪಕ್ಕದಲ್ಲೇ ನೀಲಾಂಬಿಕೆಯನ್ನು ಇಟ್ಟುಕೊಂಡೇ ಸಮಾಜದೊಳಗಡೆ ಧರ್ಮವನ್ನು ಕಟ್ಟಿದಂಥ ಮಹಾಪ್ರವಾದಿ ಜಗತ್ತಿನವರು. ಕುಟುಂಬ ಧರ್ಮಕ್ಕೆ ಬಹಳ ದೊಡ್ಡ ಬೆಲೆ ಕೊಟ್ಟಂತಹ ಧರ್ಮ ಯಾವುದಾದ್ರಿದ್ರೆ ಅದು ಲಿಂಗಾಯತ ಧರ್ಮ. ಅದು ಲಿಂಗಾಯತ ಧರ್ಮವೇ ಬಹಳ ಕುಟುಂಬ ಧರ್ಮ. ಅದು ಎಲ್ಲಿ ಬೆರಳೆಣಿಸುವಷ್ಟು ಸನ್ಯಾಸಿಗಳು, ಒಬ್ಬ ಪ್ರಭುದೇವ, ಒಬ್ಬರು ಸಿದ್ದರಾಮ, ಒಬ್ಬಳು ಅಕ್ಕ ಮಹಾದೇವಿ, ಇನ್ನೊಬ್ಬರು ಚೆನ್ನಬಸವಣ್ಣ, ಇನ್ನೊಬ್ಬರು ಬಂಥಾದೇವಿ. ಮುಗೀತು, 5 ರಿಂದ 6 ಜನ ಮುಗೀತು. ಇನ್ನು ಎಲ್ಲರೂ 770 ಜನ ಕುಟುಂಬ, ಲಕ್ಷದ ಮೇಲೆ 96,000 ಜನ ಕುಟುಂಬ. ಬರದವರೆಲ್ಲರೂ ಕುಟುಂಬದವರೇ. ಕುಟ್ಟುವವರು, ಬೀಸುವವರು, ದೋಣಿ ಹಾಯಿಸುವವರು, ಬಟ್ಟೆ ಒಗೆಯುವವರು. ಯಾವ ರೀತಿಯಲ್ಲಿ ಧರ್ಮವನ್ನು ಕಟ್ಟುದ್ರಪ್ಪ ಅವರು? ಕಾಡಿಗೆ ಹೋದವರಲ್ಲ, ಸೃಷ್ಟಿಯನ್ನು ವಿರೋಧಿಸಿದವರಲ್ಲ, ಸೃಷ್ಟಿಯನ್ನು ವಿರೋಧಿಸಿ ಬದುಕಿದವರಲ್ಲ. ಸೃಷ್ಟಿಯ ಒಳಗಡೆನೆ ಯಾವ ರೀತಿಯಲ್ಲಿ ಬದುಕಬೇಕು ಅಂತ ಕಲಿಸಿದ್ರು. ಏನು ಮಾಡಬೇಕು? ನಿಮಗೆ ಸನ್ಯಾಸಿ ಶ್ರೇಷ್ಠ ಅಂತ ಅನಿಸುತ್ತೆ. ಯಾಕ? 8 ಮಕ್ಕಳಿಲ್ಲ, ಅಷ್ಟೇ ಅಷ್ಟೇ ಶ್ರೇಷ್ಠ ಅನಿಸೋದು. ಅದನ್ನು ಮೀರಿದ ನಿಮಗೇನು ಅನಿಸಲ್ಲ. ಆದರೆ ಎಲ್ಲ ಆಸೆ ಇರೋದು ನಮಗೇನೆ. ನಮಗಿರೋಷ್ಟು ಆಸೆ ಈ ಜಗತ್ತಿನಲ್ಲಿ ಯಾರಿಗೂ ಇಲ್ರಿ. ಅದ್ರ ಹೇಳೋದು ಮತ್ತೆ ತ್ಯಾಗಿಗಳು ಇರ್ಬೋದು, ಇಲ್ಲ ಅನ್ನಲ್ಲ. ಆದರೆ ಆಸೆ ಅನ್ನೋದಿದೆಯಲ್ರಿ, ಮನುಷ್ಯನಿಗೆ ಬಿಡಲಿಕ್ಕೆ ಸಾಧ್ಯ ಇಲ್ಲದಂಥ ವಸ್ತು ಅದು. ಅದಕ್ಕೆ ಕುಟುಂಬಕ್ಕೆ ಧರ್ಮವನ್ನು ಚೆನ್ನಾಗಿ ಬೋಧಿಸಬೇಕ್ರಿ. ನೀವು ಚೆನ್ನಾಗಿ ಬದುಕಬೇಕು ಈ ಜಗತ್ತಿನಲ್ಲಿ. ನೀವು ಬಹಳ ಚೆನ್ನಾಗಿರಬೇಕು. ನಿಮ್ಮ ಮನೆಗಳು ಮಹಾಮನೆ ಆಗಬೇಕು ಅಂದ್ರು ಬಸವಣ್ಣ. ನಿಮ್ಮ ಮನೆಗಳು ಮಹಾಮನೆ ಆಗಬೇಕು ಅಂತ ಹೇಳಿದ್ರು. ನಿಮ್ಮ ಶರೀರದೊಳಗಡೆ ಇರ್ತಕ್ಕಂಥ ಚಿಂತನೆ
ಬಾಳ ಬಟ್ಟೆ ಆಗಬೇಕು ಅಂತ ಹೇಳಿದ್ರು. ಇಂತಹ ಒಂದು ಭಾರತದ ವೈವಿಧ್ಯಮಯವಾದಂಥ ಈ ದೇಶದೊಳಗಡೆ ಇಂತಹ ತತ್ವವನ್ನು ತರೋದಿದೆಯಲ್ಲ, ಬಹಳ ಕಷ್ಟ ರೀ. ಎಷ್ಟು ಸ್ಟ್ರಗಲ್ ಆಗಿರ್ಬೋದು ವಿಚಾರ ಮಾಡಿ. 1000 ವರ್ಷದ ಹಿಂದೆ ಬಸವಣ್ಣ ಬರೋ ಪೂರ್ವದಲ್ಲಿ ಸನ್ಯಾಸಿಗಳೇ ಶ್ರೇಷ್ಠ, ಈಗಲೂ ಇದೆ ಸನ್ಯಾಸಿ ಶ್ರೇಷ್ಠ, ಗೃಹಸ್ಥ ಕನಿಷ್ಠ. ಅದಕ್ಕೆ ಬಸವಣ್ಣ ಅಂದ, ನೋ 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 ನೋ, ಸನ್ಯಾಸ ಧರ್ಮ ಬಸವಣ್ಣನೊಳಗಡೆ ಗೃಹಸ್ಥರ ಧರ್ಮ ಭೇದ ಭಾವ ಇಡ್ಲಿಲ್ರಿ. ನಮ್ಮ ಧರ್ಮ ಸಮಾನತೆ ಇದೆ ರೀ, ನಮ್ಮ ಧರ್ಮ ಸಮಾನತೆ ಇದೆ. ಯೂನಿಫಾರ್ಮ್ ಒಂದೇ, ಒಂದು ಚೂರು ಯೂನಿಫಾರ್ಮ್ ಒಂದೇ. ನಮ್ಮದು ಲಿಂಗ, ನಿಮಗೂ ಅದೇ ಲಿಂಗ. ನಿಮಗೂ ರುದ್ರಾಕ್ಷಿ, ನಮಗೂ ರುದ್ರಾಕ್ಷಿ. ನಿಮಗೂ ವಿಭೂತಿ, ನಮಗೂ ವಿಭೂತಿ. ನಾವು ಹಿಡಿಯೋದು ಎಡಗೈಲೆ ಲಿಂಗ, ನೀವು ಹಿಡಿಯೋದು ಎಡಗೈಲೆ ಲಿಂಗ. ನೀವು ತಟ್ಟೆ ಹಾಕಿದ ಮೇಲೆ ಪ್ರಸಾದ ಮಾಡೋದು ಹೀಗೆ. ನಿಮಗೂ ಅಷ್ಟಾವರಣ ಪಂಚಾಚಾರ ಶಟಸ್ಥಳ, ನಿಮಗೂ ಅಷ್ಟೇ ನಮಗೂ ಅಷ್ಟೇ. ನಾವು ಹೋದ್ರು ಹಂಗೆ ಕುಂಡ್ರಿಸ್ತಾರ, ನೀವು ಹೋದ್ರೆ ನಾನೇ ಕೇಳ್ಬೇಕು ಇನ್ನು 20 ದಿವಸ ಪ್ರವಚನ. ಇದು ಈಕ್ವಾಲಿಟಿ ಇದೆಯಲ್ಲ, ಸೋಷಿಯಲ್ ಜಡ್ಜ್ಮೆಂಟ್ ಇದೆಯಲ್ಲ, ಧರ್ಮ ಸಮಾನತೆ ಅನ್ನತಕ್ಕಂತಹ ವ್ಯವಸ್ಥೆ ಇದೆಯಲ್ಲ, ಧರ್ಮ ಸಮಾನತೆ ಅನ್ನತಕ್ಕಂಥದನ್ನು ನೋಡಬೇಕು ಅಂತ ಹೇಳಿದ್ರೆ ಅದು ಬಸವ ಧರ್ಮದಲ್ಲಿ ಮಾತ್ರ ಸಾಧ್ಯ. ಅದು ನನಗೊಂದು ಧರ್ಮ ನಿನಗೊಂದು ಧರ್ಮ ಇರೋದಿಲ್ಲ ಇಲ್ಲಿ. ನನ್ನ ಲಿಂಗ ಬೇರೆ ನಿನ್ನ ಲಿಂಗ ಬೇರೆ ಇರೋದಿಲ್ಲ. ನನ್ನ ವಿಭೂತಿ ನಿನ್ನ ವಿಭೂತಿ ಬೇರೆ ಇರೋದಿಲ್ಲ. ನನ್ನ ಓಂ ನಮ ಶಿವಾಯ ನಿನ್ನ ಓಂ ನಮ ಶಿವಾಯ ಬೇರೆ ಇರೋದಿಲ್ಲ. ನನ್ನ ರುದ್ರಾಕ್ಷಿ ನಿನ್ನ ರುದ್ರಾಕ್ಷಿ ಬೇರೆ ಇರೋದಿಲ್ಲ. ಯಾಕೆ ಇದು ಭಾರತದಲ್ಲಿ ವೈವಿಧ್ಯಮಯವಾದಂಥ ಧರ್ಮ? ಇದು ಈ ಧರ್ಮದ ವೈಶಿಷ್ಟ್ಯತೆ ಏನು? ಇದು ಇಲ್ಲಿ ಸನ್ಯಾಸಿ ಗೃಹಸ್ಥ ಅನ್ನತಕ್ಕಂಥ ಭೇದ ಭಾವ ಇಲ್ಲ. ನಮ್ಮಿಬ್ಬರಲ್ಲಿ ವರ್ಷಿಪ್ ಒಂದೇ ಇದೆ, ವರ್ಷಿಪ್ ಒಂದೇ ಇದೆ. ಒಂದಿಷ್ಟು ನಮಗೊಂದಿಷ್ಟು ಸ್ಥಾನಮಾನ ಕೊಟ್ಟಿದ್ದೀರಿ. ಏನು ಪ್ರಿನ್ಸಿಪಾಲ್ ಒಂದಿದೆ ಅಷ್ಟೇ, ಅವ್ರನ್ನ ನಮ್ಮನ್ನ ಪ್ರಿನ್ಸಿಪಾಲ್ ಅಷ್ಟೇ. ಪ್ರಿನ್ಸಿಪಾಲ್ ಅಂದರೆ ಪ್ರಿನ್ಸಿಪಾಲ್ ಅಂದ್ರೆ ಏನು? ಒಂದು ತತ್ವಬದ್ಧರಾಗಿ ಬದುಕ್ತಕ್ಕಂಥದ್ದು ಅಷ್ಟೇ ಅಷ್ಟೇ. ನಮ್ಮನೇಲಿ ಮೇಲ್ಕೊಂಡಿಸಿರಿ. ಈ ಗೃಹಸ್ಥ ಧರ್ಮ ಇದೆಯಲ್ರಿ, ಇದನ್ನು ಈ ಜಗತ್ತಿನಲ್ಲಿ ಬಸವಣ್ಣ ಬಿಟ್ಟರೆ ಯಾರ ಕೈಲಿ ಕಟ್ಟಲಿಕ್ಕೆ ಆಗಲಿಲ್ಲರಿ. ಎಲ್ಲರೂ ಹೆಣ್ಣು ಮಾಯೆ ಹೆಣ್ಣು ಮಾಯೆ ಹೆಣ್ಣು ಮಾಯೆ ಅಂದರು. ಹೆಣ್ಣು ಮಾಯೆ ಹೆಣ್ಣು ಮಾಯೆ ಅಂದರು. 150 ವರ್ಷ ಹೆಣ್ಣು ಮಾಯೆ ಅಂದರು. 130 ಕೋಟಿ ಜನಸಂಖ್ಯೆ. ವಾಟ್ ಇಸ್ ದ ಹೆಣ್ಣು ಮಾಯೆ? ಏನ್ರಿ ಹೆಣ್ಣು ಮಾಯೆ ಎಂದರು. ಹೆಣ್ಣು ಮಾಯಪ್ಪ. ಹೆಣ್ಣು ಈ ಸಮಾಜದೊಳಗಡೆ ಬಹಳ ಅತಿ ಅದ್ಭುತವಾಗಿ ಎಲ್ಲದಕ್ಕೂ ಮೂಲಭೂತವಾದವಳೇ ಹೆಣ್ಣು ಅಂದ್ರು ಭಕ್ತನ. ಆದ್ರೆ ಹೆಣ್ಣು ಮಾಯೆ ಅಂತಂದ್ರೆ ಪುರುಷನಿಗೆ ಹೆಣ್ಣು ಮಾಯೆ ಆದ್ರೆ ಹೆಣ್ಣಿಗೂ ಪುರುಷ ಮಾಯೆ ಅಲ್ಲ ನೋಡ್ರಿ. ಹೊಸ ವೈವಿಧ್ಯಮಯವಾದ ಚಿಂತನೆ ತಂದ್ರು ಬಸವಾದಿ ಪ್ರಮುಖರು. ನಿಮಗೆ ಹೆಣ್ಣು ಮಾಯ ಆಗೋದಾದ್ರೆ ಪುರುಷನು ಹೆಣ್ಣಿಗೆ ಮಾಯೆ ಅಲ್ಲ. ಇಲ್ಲಿ ಮಾಯೆ ಅನ್ನತಕ್ಕಂಥ ಶಬ್ದವನ್ನು ತೆಗೆದ್ರು, ಹೆಣ್ಣು ಗಂಡು ಅನ್ನತಕ್ಕಂಥ ಭೇದ ಭಾವವನ್ನು ತೆಗೆದ್ರು, ಪ್ರಕೃತಿ ಒಳಗಡೆ ಸನ್ಯಾಸಿ ಗೃಹಸ್ಥ ಅನ್ನತಕ್ಕಂಥ ಭೇದ ಭಾವವನ್ನು ತೆಗೆದ್ರು. ಯಾರು ಬದುಕ್ತೀರಿ ಅವರಿಗೆಲ್ಲರಿಗೂ ಸ್ಥಳ ಇದೆ ಅಂದ್ರು. ಯಾವ ಸ್ಥಳ ಇದೆ? ಶರಣ ಸ್ಥಳ ಇದೆ ಅಂದ್ರು. ಈಗ ಶಟಸ್ಥಳದಲ್ಲಿ ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ ಶರಣ ಸ್ಥಳ ಅಂದ್ರು. ಅಲ್ಲಿ ಸನ್ಯಾಸಿ ಸ್ಥಳ ಅಂದ್ರೇನು? ಯೋಗಿ ಸ್ಥಳ ಅಂದ್ರೇನು? ಜಗದ್ಗುರು ಸ್ಥಳ ಅಂದ್ರೇನು? ಬರ್ಕೊಳಕ್ಕೇನು ಬರ್ಕೊಳ್ರಿ, ನಮಗೇನಾಗೋದು? ಎಷ್ಟು ಬೇಕಾದ್ರೆ ಬರ್ಕೊಡ್ರಿ, ನಮಗೇನಾಗೋದು? ಪ್ರಿಂಟ್ ಆಗ್ತದೆ, ನೋಡ್ತಾರ, ತೆಗೆದು ಇಡುತ್ತಾರ. ಸ್ಥಳ ಯಾವುದು? ಯಾವುದ್ರಿ ಸ್ಥಳ? ಶರಣ ಸ್ಥಳವೇ ಬಹಳ ದೊಡ್ಡದಲ್ಲ. ಈ ಶರಣ ಸ್ಥಳ ಯಾರಿಗೂ ಬೇಕು? ಹೆಣ್ಣಿಗೂ ಬೇಕು, ಗಂಡಿಗೂ ಬೇಕು. ಎಂತಹ ವರ್ಷಿಪ್ ರಿಲಿಜಿಯಸ್ನಿಂದ ವೇ ಆಫ್ ಲೈಫ್ ರಿಲಿಜಿಯಸ್ ಬರ್ತಾರಲ್ಲ ಶರಣರು. ಇದು ನಮಗಳಿಗೆ ಗೊತ್ತಾಗೋದಿಲ್ಲ. ತಿಳಿಬೇಕಾದ್ರೆ ಬಹಳ ಕಷ್ಟ ರೀ ನಮಗಳಿಗೆ. ಇದು ತಿಳಿಯೋದೇ ಇಲ್ಲ ನಮಗಳಿಗೆ. ಶರಣ ಧರ್ಮ ಅಂದ್ರೆ ಏನು ಅಂತಂದ್ರೆ ಜೀವಂತಿಕೆಯ ಧರ್ಮ. ದಿನನಿತ್ಯ ನಾವು ಮುಕ್ತಿಯನ್ನು ಪಡೆಯುವಂಥ ಧರ್ಮ. ಸತ್ತ ಮೇಲೆ ಸ್ವರ್ಗವನ್ನು ನೋಡುವ ಧರ್ಮ ಅಲ್ಲ ನಮ್ಮದು. ಶರಣ ಧರ್ಮ ಸತ್ತ ಮೇಲೆ ಸ್ವರ್ಗವನ್ನು ನೋಡುವ ಧರ್ಮ ಅಲ್ಲ. ಸತ್ತ ಮೇಲೆ ಹೋಗಿ ಕೈಲಾಸದೊಳಗಡೆ ನಾ ಇದ್ದೀನಿ ಅಂತ ಓದೋರು ಇಲ್ಲ, ಪತ್ರ ಬರೆದವರು ಇಲ್ಲ, ಲೆಟರ್ ಹಾಕದವರು ಇಲ್ಲ. ಹಾಕ್ಯಾರನ ಯಾರಾದ್ರು? ನಿಮ್ಮ ಮುತ್ಯ ಹಾಕ್ಯಾರೇನ? ಹಾಕ್ಯಾರ? ಹೋದ ಮೇಲೆ ಇಂಥ ಕಡೆ ಇದ್ದೀನಿ ಅಂತ ಯಾರು ಹಾಕ್ಯಾರೇನ್ರಿ?
ಈ ವರ್ಷಿಪ್ ರಿಲಿಜಿಯಸ್ ಒಳಗಿದ್ದೀರಲ್ಲ ನೀವು, ನಾವು ಸತ್ತ ಮೇಲೆ ಇಂಥ ಜಾಗಕ್ಕೆ ಹೋಗಬೇಕು, ಹೀಗೆ ಹೋಗಬೇಕು, ನೆಟ್ಗೆ ಹೋಗಬೇಕು, ಅದು ಶನಿವಾರ ಹೋಗಬಾರ್ದು, ಸೋಮವಾರನೇ ಹೋಗಬೇಕು, ಅಮಾಸೆ ದಿನ ಹೋಗಬಾರ್ದು, ದೆವ್ವ ಹಾಕ್ತೀನಿ, ಹುಣ್ಣಿಮೆ ದಿವಸನೇ ಹೋಗಬೇಕು, ತಿಂಗಳ ಬೆಳಕಿದ್ದಂಗೆ ಇರ್ತೀನಿ. ಮನುಷ್ಯನಿಗೆ ವರ್ಷಿಪ್ ರಿಲಿಜಿಯಸ್ ಬದುಕಲಿಕ್ಕೆ ಏನಾದರೂ ಅವಕಾಶ ಕೊಟ್ಟಿದೆಯೇನ್ರಿ? ನೀವು ಪ್ರತಿದಿನ ಎಷ್ಟರ ಮಟ್ಟಿಗೆ ಹಿಂಸೆಗೊಳಿಸ್ತಾ ಇದ್ದೀರಿ ಅಂದರೆ, ಬದುಕಲಿಕ್ಕೆ ಬೇಕಾಗಿರ್ತಕ್ಕಂಥದನ್ನು ಬಿಟ್ಟರೆ ಇಲ್ಲದಿರುವ ಕಸವನ್ನೆಲ್ಲನೂ ತಲೆ ಒಳಗೆ ಇಟ್ಕೊಳ್ರಿ. ಇಲ್ಲದ ಕಸವೆಲ್ಲವೂ ನಿಮ್ಮ ತಲೆ ಒಳಗಡೆ. ನೋಡ್ರಿ, ಹೋಗ್ಬೇಕು, ನೆಟ್ಟಿಗೆ ಹೋಗ್ಬೇಕಂತ. ಹೆಂಗೆ ಹೋಗ್ತೀಪ್ಪ? ಕುಂತಲೇ ಹೋಗ್ಬೇಕಂತ. ಹೆಂಗೆ ಹೋಗ್ತಿ? ಹೇಗೆ ಹೋಗಕ್ಕೆ ಸಾಧ್ಯ? ನೀ ಇರಿಸಿದಲ್ಲಿ ಇರದೆ, ನೀ ಕೊಂದಲ್ಲಿ ಸಾಯದೆ ಎನ್ನ ವಶವೇನಯ್ಯ. ನೀ ಇರಿಸಿದಲ್ಲಿ ಇರದೆ, ನೀ ಕೊಂದಲ್ಲಿ ಸಾಯದೆ ಎನ್ನ ವಶವೇನಯ್ಯ. ಯಾವ ಟೈಮಲ್ಲಿ ಬರ್ತದೆ ಅಂತ ಗೊತ್ತಿಲ್ಲ. ಇರುವವರೆಗೂ ಆನಂದವಾಗಿ ಇರೋದು. ಅದು ಯಾವ ರೂಪದಲ್ಲಾದ್ರು ಬರ್ತದ್ರಿ? ಅದು ಯಾವ ರೂಪದಲ್ಲಿ ಬರ್ತದದು? ಅದು ಯಾವ ರೂಪದಲ್ಲಿ ಬಂದದು ನಮ್ಮನ್ನು ತೊಗೊಂಡೋಗ್ತದಂತ ಗೊತ್ತಿಲ್ಲ. ಆದರೆ ಮನುಷ್ಯನ ಬದುಕಿನೊಳಗಡೆ ಶಾಂತಿಯಿಂದ ಬದುಕಬೇಕಾದ್ರೆ ಅವನು ವೇ ಆಫ್ ವರ್ಷಿಪ್ ರೀತಿಸ್ ಒಳಗಡೆ ಭಾಳ ಗೊಂದಲದೊಳಗಿದ್ದಾನೆ. ವಾರ ಶ್ರೇಷ್ಠನೋ, ಸೋಮವಾರ ಶ್ರೇಷ್ಠನೋ, ಮಂಗಳವಾರ ಶ್ರೇಷ್ಠನೋ, ಬುಧವಾರ ಶ್ರೇಷ್ಠನೋ, ಅಮಾಸೆ ಶ್ರೇಷ್ಠನೋ? ಅದಕ್ಕೆ ಶರಣರಂದರು, ದಿನ ಶ್ರೇಷ್ಠವೋ ಲಿಂಗ ಶ್ರೇಷ್ಠವೋ? ದಿನ ಶ್ರೇಷ್ಠವೋ ಲಿಂಗ ಶ್ರೇಷ್ಠವೋ? ನಿಮಗೆ ಬಹಳ ಜನರಿಗೆ ವಾರ ಶ್ರೇಷ್ಠ ಅಂತ ಐತೆಲ್ಲೇನ್ರವ? ಐತೆಲ್ಲ. ಕೆಲವ್ರಿಗೆ ಇಲ್ಲದೆ ಇರ್ಬೋದು, ಬಹಳ ಜನರಿಗೆ ಐತೆ. ಅಮಾಸೆ ಕತ್ತಲೆ, ಜನರಿಗೆ ಮೂಢನಂಬಿಕೆ, ವರ್ಷಿಪ್. ನೋಡ್ರಿ, ಸ್ವಾಲಿ ಅಣ್ಣವ್ರೆ, ಹಿರಿಯರು ಬಂದಾರ, 50 ಲಕ್ಷ ರೂಪಾಯಿನ ಕೊಟ್ಟು ಕಾರ್ ತರ್ತಾರ. ಅಣ್ಣಾರ, ಇವರಲ್ಲ, ನೀವು ತರ್ಬೋದು, ನಾವು ತರ್ಬೋದು. 50 ಲಕ್ಷ ರೂಪಾಯಿ ಕೊಟ್ಟು ಕಾರ್ ತರ್ತೀರಿ. 15 ಲಕ್ಷ ರೂಪಾಯಿ, 20 ಲಕ್ಷ ರೂಪಾಯಿ ಕಾರಿಗೆ ಇನ್ಸೂರೆನ್ಸ್ ಕಟ್ಟಿದ್ದೀರಿ. ಕಾರ್ನಲ್ಲಿ ತಿರುಗಾಡ್ತಾ ಇದ್ದೀರಿ, ಬಹಳ ಚಲೋ ಕಾರು. 50 ಲಕ್ಷ ರೂಪಾಯಿ ಕೊಟ್ಟು ಕಾರ್ ತಂದಿದ್ದೀರಿ, ಇನ್ಸೂರೆನ್ಸ್ ಕಟ್ಟಿದ್ದೀರಿ, ಎಲ್ಲ ಮಾಡಿದಿರಿ. ಆದರೆ ಅಮಾಸೆ ದಿವಸ ಇನ್ಸೂರೆನ್ಸ್ ಮರೆತು ಒಂದು ನಿಂಬೆಣ್ಣು ಮೆಣಸಿನಕಾಯಿ ಮೇಲೆ ವಿಶ್ವಾಸ ಇರ್ತದ ಮನುಷ್ಯನ. ಇದ್ರ ಮ್ಯಾಗ 15 ಲಕ್ಷ ರೂಪಾಯಿ ಇನ್ಸೂರೆನ್ಸ್ ಹೋಯಿತು. ಕಾರ್ ಆಕ್ಸಿಡೆಂಟ್ ಆದ್ರೆ ಇನ್ಸೂರೆನ್ಸ್ ಬರ್ತದೆ ಅನ್ನುವ ಬುದ್ಧಿನೇ ಹೊರಟೋಯ್ತು ಮನುಷ್ಯನಿಗೆ. ಅಮಾಸೆಗೆ ಒಂದು ನಿಂಬೆಣ್ಣು ಮೆಣಸಿನಕಾಯಿ, ಯುವರ್ ಸೆಕ್ಯೂರಿಟಿ ಫಾರ್ ದ ಇನ್ಸೂರೆನ್ಸ್. ಅಂದ್ರೆ ಏನು ನಮ್ಮ ಶಿಕ್ಷಣ? ನಾವೆಷ್ಟು ವೀಕ್ ಅನಿಮಲ್ಸ್ಗಳು. ನಾವು ಏನೇನ ತಲೆನ ಮಾರಾಟ ಮಾಡ್ಕೊಂಡು ಬಿಟ್ಟಿದೀವೋ, ಇನ್ನೊಬ್ರು ಹೇಳ್ದಂಗೆ ಕೇಳ್ತಾ ಇದ್ದೀವೋ. ಅಮಾವಾಸ್ಯೆ ಕೆಟ್ಟ, ವಾರ ಕೆಟ್ಟ, ದಿನ ಕೆಟ್ಟ, ಎಡಗಾಲು ಕೆಟ್ಟ, ಬಲಗಾಲು ಶ್ರೇಷ್ಠ. ಈ ಮದುವೆ ಮಾಡ್ಕೊಂಡು ಬಂದಾಗ ಹೆಣ್ಣು ಮಕ್ಳಿಗೆ ಹೇಳ್ತಾರ ಇಲ್ಲ? ಏನು ಹೇಳ್ತಾರ? ಏನು ಕಾಲ ಹಾಕೊಂತಾರ? ಬಲಗಾಲ ಹಾಕ್ತಾನ ಅಲ್ವಾ? ನೀವು ಹಾಕ್ತೀರಿನ? ಹಾಕೇ ಬಂದಿರೇನ? ಬರ್ತೀರ. ನೀನು ಮದುವೆ ಆದ್ಮೇಲೆ ಯಾವ ಕಾಲ ಹಾಕ್ತಿ? ನೀನು ಯಾವ್ದು ಹಾಕಿದೆ ಹೇಳು? ಹಾಗಾದ್ರೆ ಹೆಣ್ಣು ಮಕ್ಕಳು ಬಲಗಾಲ ಹಾಕಿ ಬರ್ಬೇಕಂದ್ರೆ ಇವಾಗ ಯಾವ ಕಾಲ ಹಾಕಿ ಬರ್ಬೇಕು? ಬದುಕಿಗೆ ಅವನು ಆಧಾರ ಅಲ್ಲ. ಆದ್ರೆ ಹೆಣ್ಣೇ ಎಡಗಾಲ ಹಾಕಬಾರ್ದು, ಬಲಗಾಲ ಹಾಕಬೇಕು ಅಂದ್ರೆ ಇನ್ನು ಮೇಲೆ ಮದುವೆ ಆಗ್ಲಾರ್ದು ಹೆಣ್ಣು ಮಕ್ಕಳು ಏನಾರು ಇದ್ರೆ, ಮದುವೆ ಆದ್ಮೇಲೆ ನಿಮ್ಮ ಅತ್ತೆ ಮನೆ ಹೋಗೋತಿಗೆ ಎಡಗಾಲು ಹಾಕಬೇಡ್ರಿ, ಬಲಗಾಲು ಹಾಕಬೇಡ್ರಿ, ಕಪ್ಪೆ ಹಾರ್ದಂಗ ಆರ್ಬಿಡ್ರಿ ಮನೆ ಒಳಗ. ಮನುಷ್ಯ, ನನಗೆ ನಿಮ್ಮನ್ನು ನೋಡ್ತಾ ಇದ್ರೆ ಭಯ ಆಗ್ತದ್ರಿ. ನಾನು ನೋಡ್ತಾ ಇರ್ತೀನಿ ರೀ, ಭಾಳ ಓದಿರ್ತಾರೆ ವಿದ್ಯಾವಂತರು. ಸುಮ್ಮನೆ ಬಡ್ಬಡಿಸ್ ಕುಂತು ಯಾಕೆ ಹಿಂಗಾಗ್ಯವ ಇವು? ಏನಕ್ಕೆ ಏನಾಗದ? ಮನೆಗೆ ರೊಕ್ಕ ಅದ, ರೂಪಾಯಿ ಅದ, ದುಡ್ಡು ಸಂಪದದ, ಏನಾಗದ? ಉಚ್ಚ ಹಾಸ್ಪಿಟ್ಲಲ್ಲಿ ಇರೋರು ಕಡಿಮೆ ಒಂದೊಂದು ಮನೆ ನಿಮಾನ್ಸ್ ಹಾಸ್ಪಿಟ್ಲ್ ಆಗಿದೆ. ಒಂದೊಂದು ಮನೆ ನಿಮಾನ್ಸ್ ಹಾಸ್ಪಿಟ್ಲ್ಗಳಾಗ್ಬಿಟ್ಟಿವೆ. ವಾರ ಶ್ರೇಷ್ಠ, ದಿನ ಶ್ರೇಷ್ಠ, ಎಡಗೈ ಶ್ರೇಷ್ಠ, ಬಲಗೈ ಕನಿಷ್ಠ.
ಬಲಗೈ ಶ್ರೇಷ್ಠ, ಎಡಗೈ ಕನಿಷ್ಠ. ಮನುಷ್ಯನಿಗೆ ಬದುಕಲಿಕ್ಕೆ ವೇ ಆಫ್ ರಿಲಿಜಿಯಸ್ ಅವಕಾಶ ಕೊಟ್ಟಿದೆಯೇನೋ? ನಿಮಗೆ ಬದುಕಲಿಕ್ಕೆ ಬಿಟ್ಟೈತೇನದು? ಹೇಳಿ ನೋಡೋಣ, ಹೇಳಿ ನೋಡೋಣ. ಕೆಲವು ಹೆಣ್ಣುಮಕ್ಕಳಂತೂ ಈ ಟಿವಿ ಮುಂದೆ ಕುತ್ಕೊಂಡು ಅವ್ರು ಹೇಳ್ತಾ ಇರ್ತಾರ, ನಾಳೆ ಇಂತಹ ದಿನಕ್ಕೆ ಇಂತಹ ಕೆಂಪು ಹೂ ಪೂಜೆಗೆ ಬೇಕು, ಬಿಳಿ ಹೂ ಪೂಜೆಗೆ ಬೇಕು. ಒಳ್ಳೆಯ ಬಿಳಿ ಹೂ ತಂದಿಟ್ಟರೆ ಸೋಮವಾರ ನಿನ್ನ ಗಂಡ ನಿನ್ನ ಮಾತು ಹೇಳಿದಂತೆ ಕೇಳುತ್ತಾನೆ ಅಂದ್ಬಿಡ್ತವೆ. ತಿರುಗಾಡ್ತಾವ್ರಿ ಇವು. ಏನ್ ನಿಮ್ಮ ನೋಡ್ತೇನೆ, ಚಲೋ ಊಟ ಮಾಡಲಿಲ್ಲ, ಚಲೋ ಬಟ್ಟೆ ಹಾಕ್ಲಿಲ್ಲ, ಚಲೋ ಜಗತ್ತು. ಎಷ್ಟೋ ಜನ ಹೈದರಾಬಾದ್ ನೋಡ್ಲಾರ್ದ ಸತ್ತೋಗಿಬಿಟ್ಟಾವ್ರಿ. ಹೈದರಾಬಾದ್ ನೋಡಿ ಸತ್ತೋಗಿಬಿಟ್ಟವ್ರಿ. ಇವತ್ತು ದಿನ ಚಲೋ ಇಲ್ಲ. ಇವ್ರಿಗೆ ಹೇಳ್ತಾರೆ ಟಿವಿ ಒಳಗಡೆ, ಏನ್ ಹೇಳ್ತಾರೆ ಅಂದ್ರೆ, ನಾಳೆ ಬರುವಾಗ ನೀವು ಬೆಳಿಗ್ಗೆ ಏಳುವುದರೊಳಗಡೆ ಬಿಳಿ ಹೂವಿನಿಂದ ಪೂಜೆ ಮಾಡಿದರೆ ನಿಮಗೆ ಪುಣ್ಯ ಅಂತವ. ಇವು ಏನು ಮಾಡ್ತವೆ, ಬೆಳಿಗ್ಗೆ ವಾಕಿಂಗ್ ಹೋಗ್ತಾರಲ್ರಿ ಈ ಸೆಂಟ್ರಲ್ ಗಿರಾಕಿಗಳು, ಮಂದಿ ಕಾಂಪೌಂಡ್ ಇಂದ ಹೂ ಕಿತ್ಕೊಂಡು ಬರ್ತಾವ್ರಿ. ಇವ್ರ ಡ್ಯೂಟಿ ನೋಡ್ಬೇಕ್ರಿ. ಈ ವರ್ಷಿಪ್ ರಿಲಿಜಿಯಸ್ ಡ್ಯೂಟೀಸು ನನಗೊಂದೊಂದ್ಸಲ ಈ ಉಪಾಸನಾ ವಿಧಾನ ಧರ್ಮಗಳು ಇದೆಯಲ್ರಿ, ಈ ಉಪಾಸನ ವಿಧಾನಗಳ ಧರ್ಮದಿಂದ ಮನುಷ್ಯ ಮಾನಸಿಕ ಅಸ್ತವ್ಯಸ್ತನಾಗಿದ್ದಾನೆ, ಬಹಳ ಮಾನಸಿಕ ಅಸ್ತವ್ಯಸ್ತನಾಗಿದ್ದಾನೆ. ಅದರಲ್ಲಂತೂ ಹೆಣ್ಣು ಮಕ್ಕಳಂತೂ ಕಾಂಪೌಂಡ್ ಹೂ ಕದಿಯೋದ್ರಲ್ಲಿ ಎತ್ತಿದ ಕೈ. ನಾನು ಬೆಳಗ್ಗೆ ಹಿಂಗೆ ವಾಕಿಂಗ್ ಹೋಗಿರ್ತೀನಿ ರೀ, ನೋಡ್ತೀನಿ ನಿಮ್ಮನ್ನೆಲ್ಲ. ನಾನು ಕಾಣಿಸಲ್ರಿ, ಆದ್ರೆ ನೀವು ನಮಗೆ ಕಾಣಿಸ್ತಾ ಇರ್ತೀರಿ. ಮಂದಿ ಮನೆ ಕಾಂಪೌಂಡ್ ಹೂ ಕಿತ್ಕೊಂಡ್ ಬಂದ್ಬಿಡೋದು, ಪೂಜೆ ಮಾಡೋದು. ಅದಕ್ಕೆ ಅಕ್ಕ ಮಹಾದೇವಿ ಹೇಳೋದು, ಮಂದಿ ಮನೆ ಹೂ ತರಬೇಡ, ಉಸುರೇ ಪರಿಮಳವಿರಲು ಕುಸುಮದ ಹಂಗೆ ತಕ್ಕಯ್ಯ. ಕ್ಷಮೇ ಧಮೆ. ಹೂ ಮುಖ್ಯ ಅಲ್ಲ ಅಲ್ಲಿ ಪೂಜೆಗೆ, ಮನಸ್ಸು ಬಹಳ ಮುಖ್ಯ. ಬಾಳೆಹಣ್ಣು ಮುಖ್ಯ ಅಲ್ಲ. ನೀ ತಿನ್ಬೇಕಾದ್ರೆ ಇಷ್ಟು ದೊಡ್ಡ ಹೋಳಿಗೆ ದೇವರಿಗೆ ಇಡಬೇಕಾದ್ರೆ ನಿಮ್ಮ ವರ್ಷಿಪ್ ರಿಲಿಜಿಯಸ್ಸೇ ಮಾತಾಡ್ಬೇಕಾಗತ್ತ ನನಗೆ ಮಧ್ಯ 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 ನಿಮ್ಮದು ಎಷ್ಟ್ರಿ? ಅವು ಇಷ್ಟೇ ಅಂತವು, ಮತ್ತೆ ಅವು ತಿಂದ್ರೆ ನಾಳೆ ನಿಮಗಿಲ್ವಲ್ಲ ಅವಕ್ಕ ಮನುಷ್ಯ ಅಂದ್ರೆ ಹಂಗೆ ಇಡೋದು, ಇಟ್ಟು ಪುನಃ ಹಿಂಗೆ ಅಂತ ಇರ್ತಾವ ರಿಟರ್ನು. ಹಂಗಾಗೋದಿಲ್ಲ. ಯಾರದು ಮೊಬೈಲ್ ಆನ್ ಮಾಡಿರೋದಲ್ಲಿ ಹಾಗಾಗೋದಿಲ್ಲ. ಆ ವರ್ಷಿಪ್ ರಿಲಿಜಿಯಸ್ ಏನು ಮಾಡ್ತದ, ನಿಮ್ಮನ್ನ ಕ್ಷಣ ಕ್ಷಣದಲ್ಲಿ ನಿಮ್ಮನ್ನ ಅಲ್ಲೋಲ ಕಲ್ಲೋಲ ಮಾಡ್ತಾ ಇದೆ, ಪ್ರಶ್ನೆ ಮಾಡ್ತಾ ಇದೆ, ನಿಮ್ಮನ್ನು ಹಿಂಸೆಗೊಳಿಸ್ತಾ ಇದೆ. ಅದಕ್ಕೆ ಬಸವಣ್ಣರು ಏನ್ ಮಾಡಿದ್ರು, ಈ ವರ್ಷಿಪ್ ರಿಲಿಜಿಯಸ್ ಇಂದ ಏಕದೇವೋಪಾಸನೆ ರಿಲಿಜಿಯಸ್ಗೆ ತಂದು, ಈ ವರ್ಷಿಪ್ ರಿಲಿಜಿಯಸ್ ಇಂದ ಏಕದೇವೋಪಾಸನೆ ಕಡೆಗೆ ತಂದ್ರು. ಇಷ್ಟಲಿಂಗವೇ ಬಹಳ ದೊಡ್ಡ ಶ್ರೇಷ್ಠತೆ. ನಿನ್ನ ತನೋ ಮನ ಭಾವ ಶುದ್ಧವಾಗಿರಬೇಕು ಅಂದ್ರೆ ಏಕಮೇವ ಅದ್ವಿತೀಯವಾಗಿರ್ತಕ್ಕಂಥ ಒಂದೇ ವಸ್ತುವಿನ ಕಡೆಗೆ ನೋಡು, ಒಂದೇ ವಸ್ತುವಿನ ಕಡೆಗೆ ನೀನು ಜೀವನ ಮಾಡು. ಇಲ್ಲ ಅಂದ್ರೆ ನಿನಗೆ ಬೆಳಗಾಯಿತು ಅಂತಂದ್ರ ಪ್ರತಿಯೊಬ್ಬರು ಒಂದೊಂದು ಹೇಳ್ತಾ ಇರ್ತಾರೆ, ಪ್ರತಿಯೊಬ್ಬರು ಒಂದೊಂದು ನಿಮ್ಮನ್ನ ಎದುರಿಸೋದೇನು ದೊಡ್ಡ ಮಾತಲ್ರಿ. ನನಗ ನೀವು ಎಷ್ಟೇ ದೊಡ್ಡವರಾಗಿರ್ಲಿ ನಾನು ಎದುರಿಸ್ತೀನಿ ರೀ ನಿಮ್ಮನ್ನ. ನೋಡೋಣ ಏನ್ರಿ ನಾನು ಎದುರಿಸೋದು ನಾಳೆ? ಏನು ಬೇಡ, ನಿಮ್ಮ ಬೆಳಗ್ಗೆ 5 ಗಂಟೆಗೆ ಏಳಕ್ಕೆ ಮುಂಚಿತವಾಗಿ ನಿಮ್ಮ ಮನೆ ಮುಂದೆ ಒಂದು ಇಷ್ಟು ಇದ್ದಲು 2 ಮೆಣಸಿನಕಾಯಿ ಅರ್ಧ ಒಳ್ಳೆ ನಿಂಬೆಹಣ್ಣು ಹಾಕಿದ್ರೆ ಸಾಕು, ಚರಿಗೆನೇ ಹಿಡಿತದ ಮನುಷ್ಯನಿಗೆ. ಮುಗೀತು, ನಿಮ್ಮ ಕಥೆನೇ ಮುಗೀತು, ಮುಗೀತು ನಿಮ್ಮದು. ಬರೀ ನಿಂಬೆ, ಒಂದು ಅರ್ಧ ಓಳು ನಿಂಬೆಹಣ್ಣು, ಅದಕ್ಕೊಂದಿಷ್ಟು ಅರಿಶಿನ ಕುಂಕುಮ, 2 ಮೆಣಸಿನಕಾಯಿ. I am a progressive, I am MBBS, B.Ed. Why? What is the progressive? ಏನು ವಿಚಾರಧಾರೆ? ಮನುಷ್ಯ ಯಾಕೆ ಇಷ್ಟೊಂದು ವರ್ಷಿಪ್ ರಿಲಿಜಿಯಸ್ಗೆ ಎದುರ್ತಾ ಇದ್ದಾನೆ? ಯಾಕೆ ಎದುರ್ತಾನೆ? ಬಸವಣ್ಣರು ಹೇಳಿದ್ರು ವರ್ಷಿಪ್ ರಿಲಿಜಿಯಸ್ ಅನ್ನ ಕುರಿತು. ಬಸವಣ್ಣರು ಹೇಳಿದ್ರು, ಕಲ್ಲ ನಾಗರ ಕಂಡರೆ ಹಾಲನೆರೆ ಎಂಬರಯ್ಯ, ದಿಟದ ನಾಗರ ಕಂಡರೆ ಕೊಲ್ಲೆಂಬರಯ್ಯ, ಉಂಬುವ ಜಂಗಮ ಬಂದರೆ ನಡೆ ಎಂಬರಯ್ಯ, ಉಣ್ಣದ ಲಿಂಗಕ್ಕೆ ಬೋನವ ನಿಡಿ ಎಂಬರಯ್ಯ, ನಮ್ಮ ಕೂಡಲ ಸಂಗನ ಶರಣರ ಕಂಡು ಉದಾಸೀನವ ಮಾಡಿದರೆ ಕಲ್ಲ ತಾಗಿದ ಮಿಟ್ಟೆ ಅಂತಪ್ಪರಯ್ಯ. ಹೇಳಿದ್ರ ಇಲ್ಲ? ಹಾವು ನಿಮಗೆ ವರ್ಷಿಪ್ ರಿಲಿಜಿಯಸ್ ಅವ್ರಿಗೆ ಏನದು?
ದೇವರು ಇವತ್ತು ರಾತ್ರಿ ನನ್ನ ಪ್ರವಚನವನ್ನು ಕೇಳಿ ನಿಮ್ಮ ಮನೆಗೆ ಹಾಲ್ಟಿಂಗಿಗೆ ಅದು ಬರುತ್ತದೆ. ನಿಮ್ಮ ಮನೆಗೆ ಹಾವು ಬಂದಾಗ ಅದನ್ನು ಪೂಜೆ ಗೀಜೆ ಮಾಡಿ ಅದನ್ನು ಕೆಳಗಡೆ ಮಲಗಿಸಿ ನೀವು ಮೇಲೆ ಆರಾಮಾಗಿ ಮಲಗುವುದು. ದೇವರು ನಿಮ್ಮ ಮನೆಗೆ ಬಂದಿದ್ದೇನೆ ಏನ್ರಿ ಬಾಬು ಅವರೇ, ಇವತ್ತು ನಿಮ್ಮ ಮನೆಗೆ ದೇವರು ಬಂದಿದೆ. ಮನುಷ್ಯನಿಗೆ ಅದೊಂದು ವಿಷಜಂತು ಪ್ರಾಣಿ ಕಡಿದ್ರೆ ಸಾಯ್ತಿದೆ ಅನ್ನತಕ್ಕಂಥ ತಿಳುವಳಿಕೆ ಹೊರಟೋಯ್ತಲ್ಲ. 1000 ವರ್ಷದ ಹಿಂದೆ ನಿಮಗೆ ಇಂಥ ವರ್ಷಿಪ್ ರಿಲಿಜಿಯಸ್ ಇಂದ ಹೊರಗೆ ತಂದ್ರಲ್ಲ ನಮ್ಮ ಅಪ್ಪ ಬಸವಣ್ಣ, ಇದರ ಅರಿವಿನ ಪ್ರಜ್ಞೆನೇ ಹೊರಟೋಯ್ತಲ್ಲ ನಮಗೆ, ಹೊರಟೋಯ್ತಲ್ಲ ನಮಗೆ. ಇಲ್ಲ 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 ಕೆಲವ್ರಿಗೆ ಮೈ ಮೇಲೆ ದೇವ್ರು ಬರ್ತದ್ರಿ ಕುಂತಲ್ಲ ಅಂತ. ಏನ್ ನಿಮ್ಮ ಮೈ ಮೇಲೆ ಹೆಂಗೆ ಬರ್ತದೆ ದೇವರು? ಏನ್ ನಿಮ್ಮ ಮನೆ ಕೈಕೂಲಿ ಏನ್ ದೇವರು? ಹ ನಿಮ್ಮ ಮನೆ ಕೈಕೂಲಿ ಅನ್ರಿ? ಸುಮ್ಮನೆ ದೊಡ್ಡವ್ರು ಕೈ ಕಟ್ಟಿ ನಿಂತಿರ್ತಾರ್ರಿ. ಅವ್ರ ಮುಂದೆ ನಿಂತಿರ್ತಾರ ಅಂದ ಒಬ್ಬ ಮನುಷ್ಯ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳಿಂದ ಒಬ್ಬ ಮನುಷ್ಯ ಒಂದು ಜೋಳ ಮಾಡ್ಲಿಕ್ಕೆ ಆಗೋದಿಲ್ಲ, ಒಂದು ಬದನೆಕಾಯಿ ಅವನ ಕೈಯಿಂದ ತಯಾರು ಮಾಡ್ಲಿಕ್ಕೆ ಆಗೋದಿಲ್ಲ, ಒಂದು ಈರುಳ್ಳಿ ತಯಾರು ಮಾಡ್ಲಿಕ್ಕೆ ಆಗೋದಿಲ್ಲ. ಅವನ ಮೈ ಮೇಲೆ ದೇವರು ಬರ್ತದ. ಅವನ ಮುಂದೆ ಹೋಗಿ ನಮ್ಮಂತ ವಿದ್ಯಾವಂತರು ಕೈ ಮುಕ್ಕೊಂಡು ನಿಂತ್ಕೊಂಡು ನಮ್ದೇನಾರು ಬಗೆಹರಿಸು ಕೇಳ್ತೀವಿ ಅಂದ್ರೆ ಹೆಂಗಿರ್ತದ? 2 ಜನ ಕೇಳಿದ್ರಿ ಕೈ ಎತ್ರಿ, ಸುಳ್ಳು ಹೇಳ್ಬೇಡ. ನೋಡ್ರಿ ಬಾ ಅಂತ ಕರಿಯಕತ್ತಾಳ ಮತ್ತ ಕೂಡವ ನೀನು ಬರ್ತಾರ ಅವರು. ಕುತ್ಕೊಳಮ್ಮ, ಗಲಾಟೆ ಮಾಡಬೇಡ, ಪ್ರವಚನ ಹೇಳೋ ಟೈಮಿಗೆ ಎಲ್ಲೆಲ್ಲರೂ ಕೂರ್ತಾರೆ, ಕುತ್ಕೊಳಮ್ಮ ನೀನು. ಎಲ್ಲಿ ಹೇಳಿ ನೋಡೋಣ ನೀವು. ಈಗ ಹೆಣ್ಣು ಮಕ್ಕಳು ಹೇಳಿಕೆ ಕೆಳಕ್ಕೆ ಹೋಗ್ತೀರಿ ಅಲ್ವಾ? ಯಾಕೆ ಹೋಗ್ತೀರಿ? ಎದಕ್ಕೆ ಕೆಳಕ್ಕೆ ಹೋಗ್ತೀರಿ? ನಿಮ್ಮ ತಲೆ ಒಳಗೆ ಏನ ಹಾಕ್ತಾರ ಅವರು? ಏನ್ ಹಾಕ್ತಾರೆ? 5 ವಾರ ಬರಬೇಕು, ಜಳಕ ಮಾಡಬೇಕು. ಬರುವಾಗ ನೀನು ಮಾತಾಡ್ಬೇಡ್ರಮ್ಮ, ಬರುವಾಗ ನೀನು ಏನ್ ತರ್ಬೇಕಂದ್ರ ಏನೂ ತರೋಂಗಿಲ್ಲ, ಸುಮ್ಮನೆ ಬರ್ಬೇಕು. 5 ವಾರ ಹೆಣ್ಣು ಮಗಳು ಸುಮ್ಮನೆ ಸುತ್ತಾಳೆ. ಎಷ್ಟು ಹಿಂಸೆ ಒಳಪಡ್ತಾ ಇದ್ದೀರಿ ನೀವು? ಯಾಕೆ ಇಷ್ಟೊಂದು ಹಿಂಸೆಗೆ ನೀವು ಜೀವನದಲ್ಲಿ ಅಳವಡಿಸ್ತಾ ಇದ್ದೀರಿ? ಅಲ್ಲಿ ಹಿಂದೆ ಕೂತ್ಕೊಳ್ಳಮ್ಮ, ತೊಂದರೆ ಕೊಡಬಾರದು ಪ್ರವಚನದಲ್ಲಿ. ಯಾಕೆ ನೀವು ಇಷ್ಟೊಂದು ಹೆಣ್ಣು ಮಕ್ಕಳು ತೊಂದರೆಗೊಳಪಡ್ತಾ ಇದ್ದೀರಿ? ನಿಮಗೆ ನಿಮ್ಮ ಮೇಲೆ ವಿಶ್ವಾಸ ಇಲ್ವಾ? ನಿಮ್ಮ ಮೇಲೆ ನಿಮಗೆ ಬದುಕಲಿಕ್ಕೆ ವಿಶ್ವಾಸ ಇಲ್ವಾ? ನಿಮ್ಮ ಮೇಲೆ ನಿಮಗೆ ಬದುಕಲಿಕ್ಕೆ ವಿಶ್ವಾಸ ಇಲ್ವಾ? ಯಾಕೆ ಇಷ್ಟೊಂದು ವರ್ಷಿಪ್ ರಿಲಿಜಿಯಸ್ಗೆ ನೀವು ಅಡಾಪ್ಟ್ ಆಗಿದ್ದೀರಿ? ದುಡಿದು ದುಡ್ಡೆಲ್ಲವನ್ನು ತೆಗೆದುಕೊಂಡು ಹೋಗಿ ಆ ಪೂಜೆ ಈ ಪೂಜೆ ಅಂತ ಹಾಳು ಮಾಡೋ ಬದಲು ಡಿಪಾಸಿಟ್ ಇಟ್ಕೊಂಡು ಹೋದ್ರೆ ವರ್ಷಕ್ಕೊಂದು 4 ತೊಲೆ ಬಂಗಾರ ಮಾಡ್ಕೋಬೋದಲ್ಲ. ಎದಕ್ಕೆ ಅಷ್ಟೊಂದು ಖರ್ಚು ಮಾಡ್ತಾ ಇದ್ದೀರಿ? ಒಳ್ಳೆ ಬಟ್ಟೆ ಹಾಕ್ಬೋದಲ್ಲ, ಒಳ್ಳೆ ಮನೆ ಖರೀದಿ ಮಾಡ್ಬೋದಲ್ಲ. ದಾನ ಮಾಡಬೇಕಿತ್ತು ಅಂತಂದ್ರೆ ವಿದ್ಯಾರ್ಥಿಗಳಿಗೆ, ಒಂದಿಷ್ಟು ಬಡ ವಿದ್ಯಾರ್ಥಿಗಳಿಗೆ ದಾನ ಮಾಡ್ರಿ. ಕೊಡಬೇಕಿತ್ತು ಅಂತಂದ್ರೆ ದಾಸೋಹಕ್ಕೆ ಕೊಡ್ರಿ. ಕೊಡಬೇಕಿತ್ತು ಅಂತಂದ್ರೆ ಪುಸ್ತಕ ಪ್ರಿಂಟ್ ಮಾಡಲಿಕ್ಕೆ ಕೊಡ್ರಿ. ಕೊಡಬೇಕಿತ್ತು ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಅಣ್ಣ ತಮ್ಮಂದರು ಬಂಧು ಬಳಗದವರು ಏನಾದರೂ ಒಂದಿಷ್ಟು ಬಡತನದಲ್ಲಿ ಇದ್ರೆ ಅವರಿಗೆ ಒಂದಿಷ್ಟು ಮನೆ ಕಟ್ಟಲಿಕ್ಕೆ ಅವಕಾಶ ಕಲ್ಪಿಸಿಕೊಡ್ರಿ. ಅಲ್ವಾ? ಹಾಸ್ಪಿಟ್ಲಿಗೆ ರೋಗಿ ನೋಡ್ಲಿಕ್ಕೆ ಹೋಗ್ತೀರಿ ನೀವೆಲ್ಲ. ರೋಗಿಗಳು ನೋಡಕ್ ಹೋಗೋತ್ತಿಗೆ ನೀವೇನು ತಗೊಂಡು ಹೋಗ್ತೀರಿ? ಏನು ತಗೊಂಡು ಹೋಗ್ತೀರಿ? ಏನು? ಹಣ್ಣು, ಸೇಬಣ್ಣು ಎಲ್ಲ ತಗೊಂಡು, ಅದು ನಿಮಗೆ ಕಲಿಸಿಬಿಟ್ಟಾರ. ರೋಗಿನ ನೋಡ್ಲಿಕ್ಕೆ ಹೋಗ್ಬೇಕಾದ್ರೆ ಏನು ತಗೊಂಡೋಗ್ಬೇಕು? ಹಣ್ಣು ಹಂಪಲು ತಗೊಂಡೋಗ್ಬಿಟ್ಟು ಅಲ್ಲಿ ಇಟ್ಬಿಡ್ತೀರಿ. ತಗೊಂಡು ತಿನ್ನು ಅಂತೀವಿ. ಅವು ಸುಸ್ತಾಗಿ ಬಿದ್ದಿರ್ತವೆ. ಏನು ತಿಂತಾವವು? ಇವನು 1 kg ಸೇಬು, ಎಳ್ನೀರು, ಬಿಸ್ಕೆಟು ಎಲ್ಲ ತೊಗೊಂಡೋಗಿ ತಿಂದು ಭಾಳ ಚೆನ್ನಾಗಿರ್ಲಿ ಅಂತೇಳಿ ನೀವು ತೊಗೊಂಡೋಗಿರ್ತೀರಿ. ನಿಮ್ಮ ಭಾವನೆ ತಪ್ಪಲ್ಲ, ತೊಗೊಂಡೋಗಿರ್ತೀರಿ. ಪಾಪ ಅದು ಬಾಯಿ ವಿಷ ಆಗಿ ಬಾಯಿ ಕುಂತದ. ಅದು ಸೇಬು ತಿನ್ನಲ್ಲ, ಹಣ್ಣು ತಿನ್ನಲ್ಲ. ಎದಕ್ಕೆ ತಂದೆ ಅಂತ ಅದು ನೋಡ್ರಿ. ನಿಜಗುಣಾನಂದ ಸ್ವಾಮೀಜಿ ಚಲೋ ಇದ್ದಾನೆ. ಈಗ ನೋಡ್ರಿ, ನನಗೊಂದಿಷ್ಟು ಸೇಬು ಹಣ್ಣು ಗಿಣ್ಣು ತಂದು ಕೊಟ್ರೆ ಇನ್ನೂ ಸ್ವಲ್ಪ ತಿಂದು ಚಲೋ ಹೇಳ್ತೀನಿ. ನಾಳೆ ಹುಷಾರಿಲ್ಲದೆ ಮಲ್ಕೊಳ್ಳಿ, ಎಷ್ಟು ಬರ್ತಾವೆ ನೋಡ್ರಿ ನನಗೆ. ಮನುಷ್ಯನಿಗೆ ಹಾಸ್ಪಿಟ್ಲಿಗೆ ಏನು ತೊಗೊಂಡು ಹೋಗ್ಬೇಕು? ಮನುಷ್ಯನಿಗೆ ಹಣ್ಣು ಹಂಪಲು ತೊಗೊಂಡು ಹೋಗಿಲ್ಲ. ರೋಗಿಯನ್ನು ನೋಡ್ಲಿಕ್ಕೆ ಹೋದಾಗ ನೀವು ಏನು ತೊಗೊಂಡು ಹೋಗ್ಬೇಕು ಅಂತಂದ್ರೆ ಹಣ ತೆಗೆದುಕೊಂಡು ಹೋಗಿ ಅವತ್ತಿನ ಮಾತ್ರೆಯ ರೊಕ್ಕವನ್ನು ನೀವು ತೆಗೆದುಕೊಡುವಂಥ ಶಕ್ತಿಯನ್ನು ನೀವು ಪಡೆದುಕೊಳ್ಳಬೇಕು.
ಅಲ್ವಾ? ಒಂದಿಷ್ಟು ಸೇಬು, ಇಷ್ಟು ಹಣ್ಣು ಹಂಪಲು ಎಲ್ಲ ತಗೊಂಡಾಗ ಇಟ್ಬಿಡೋದು ಏನದ? ಬಸವಾದಿ ಪ್ರಮುಖರು ಥಿಂಕಿಂಗ್ ವಿಚಾರಧಾರೆಗಳನ್ನ, ದಾಸೋಹದ ವಿಚಾರಧಾರೆಗಳನ್ನ ಮಾನವೀಯ ಮೌಲ್ಯದ ಮೇಲೆ ತಂದಿಡ್ತಾರಲ್ಲ, ಆ ಹ್ಯುಮ್ಯಾನಿಟಿ ಮೇಲೆ ತಂದಿಡ್ತಕ್ಕಂಥ ಧರ್ಮ ಇದೆಯಲ್ಲ, ಈ ಧರ್ಮ ಇವತ್ತು ಈ ಸಮಾಜಕ್ಕೆ ಬೇಕಾಗಿದೆ. ಬರೀ ದೇವರು ದಿಂಡ್ರು ದಿಂಡ್ರು ದಿಂಡ್ರು, ಎಷ್ಟು ಕಾಲಿಡಲು ಇಂಬಿಲ್ಲ, ತುಂಬಿ ತುಳುಕ್ಬಿಟ್ಟ ಅವ್ರಿಗೆ, ಕಾಲಿಡಲು ಇಂಬಿಲ್ಲ. ಮರ ಕಂಡ್ರು ಸುತ್ತದೆ, ನೀರು ಕಂಡ್ರು ಮುಳುಗೋದೆ, ದಾರ ಸಿಕ್ಕಿದ್ರು ಕಟ್ಟೋದೆ, ದೇವ್ರು ಹೇಳಿದ್ರು ಹೇಳೋದೆ. ಹೋಗಿ ನೀವು ನೋಡ್ರಿ, ನಾನು ದೇವ್ರು ಇಲ್ಲ ಅಂತ ಹೇಳ್ತಿಲ್ಲ, ಅದು ಮ್ಯಾನ್ ಮೇಡ್ ಗಾಡ್ಸ್ ಬಿಡಬೇಕು. ಮನುಷ್ಯ ನಿರ್ಮಾಣ ಮಾಡಿರುವ ದೇವರ ಕಡೆಗೆ ಹೋಗಬಾರದು, ನಮ್ಮನ್ನೆಲ್ಲರನ್ನು ನಿರ್ಮಾಣ ಮಾಡಿರ್ತಕ್ಕಂಥ ದೇವರ ಕಡೆಗೆ ನಮ್ಮ ಪ್ರಯಾಣ ಸಾಗಬೇಕಾಗ್ತದೆ. ಜಗತ್ತಿನಲ್ಲಿ ಮೈ ಮೇಲೆ ದೇವರು ಬರ್ತದ್ರಿ, ಸುಮ್ಮನೆ ಕುಂತಲ್ಲೇ. ಈ ಭಾಗದಲ್ಲಿ ಐತೇನ್ರಿ? ಇದೇನ್ರಿ ವೀರ್ ಶೆಟ್ಟಿಯಾರ? ಭಾಳ ಅದಾವ, ಎಲ್ಲೆಲ್ಲದವಪ್ಪ ಅವು. ನಮಗೊಂದು ಇಷ್ಟು ತೋರಿಸ್ರಲ್ಲ, ಪ್ರವಚನಕ್ಕೆ ಜನ ಜಾಸ್ತಿ ಬರಲಿ ಅಂತ ಕೇಳಕ್ಕೆ ಹೋಗ್ತೀನಿ. ಆ ಕಡೆ ಹೇಳ್ರಿ ನೋಡೋಣ. ಏನು ಮಾಡ್ಲಿಕ್ಕಾಗಲ್ಲ ಈ ಜಗತ್ತಿನಲ್ಲಿ. ಒಬ್ಬನ ಮನುಷ್ಯನಿಗೆ ಮೈ ಮೇಲೆ ದೇವರು ಬಂದುಬಿಟ್ಟಿತ್ರಿ, ವರ್ಷಿಪ್ಲಿಗೆ ಮೈ ಮೇಲೆ ದೇವರು ಬಂದಿತ್ತು. ದೇವರು ಬಂದ ಕೂಡಲೇ ಅವನು ಸುಮ್ಮನಿರ್ಬೇಕೋ ಬೇಡ, ದೇವರು ಬಂದವನು ಮೈ ಮಾರ ಅಂದ, ನನಗೊಂದು ಮರಿಬೇಕು. ಏನು ಮರಿಬೇಕು? ಏನು? ಕುರಿ ಮರಿಬೇಕು ಅಂದ. ಮೈ ಮೇಲೆ ದೇವ್ರು ಬಂದಾಗ ಏನು ಕೇಳ್ತಾರ್ರಿ? ಅಂಗದಿಚ್ಛೆಗೆ ಮಧ್ಯ ಮಾಂಸವ ತಿಂಬರು, ಕಂಗಳಿಚ್ಛೆಗೆ ಪುರುವುದು ವರ ನೆನೆವ. ಎಂತಹ ವರ್ಷಿಪ್ ರಿಲಿಜಿಯಸ್ಗಳನ್ನು ಧಿಕ್ಕರಿಸಿದ ಬಸವಣ್ಣ. ಅಂಗದಿಚ್ಛೆಗೆ ಮಧ್ಯ ಮಾಂಸವ ತಿಂಬರು, ಕಂಗಳು ನೋಡಿದರೆ ಮಾರಿ, ನಾಲಿಗೆ ತಪ್ಪಿ ನುಡಿದರೆ ಮಾರಿ. ಮೈ ಮೇಲೆ ದೇವರು ಬಂದಿತ್ತು, ಬಂದ ಕೂಡಲೇ ಅವ ಕುಣೆ ಕತ್ತಬಿಟ್ಟ, ನನಗೊಂದು ಕುರಿ ಮರಿಬೇಕು, ನನಗೊಂದು ಕುರಿ ಮರಿಬೇಕು ಅಂತ. ರವಿ ಪಾಪಡೆ, ನನಗೊಂದು ಕುರಿ ಮರಿಬೇಕು ಅಂತ ಕುಣೆ ಕತ್ತದ. ಕಮಿಟಿ ಮೆಂಬರ್ ಇದ್ರಲ್ರಿ, ಅವ್ರಂದ್ರು ಇವ ಕುರಿಮರಿ ಕೇಳಕತ್ತಾನಂದ್ರೆ ಇನ್ನೇನು ಮಾಡೋದು ಅಂತ ಹೇಳಿ ಅವ್ನಿಗೊಂದು ಕುರಿಮರಿ ಹಿಡ್ಕೊಂಡ್ಬಂದ್ರು. ಅವನು ಮುಂದೆ ತಂದು ನಿಲ್ಲಿಸಿದ್ರು. ನಿಲ್ಲಿಸಿದ ಕೂಡಲೇ ಅವ ಮೈ ಮೇಲೆ ಬಂದಿತ್ತಲ್ಲ ದೇವರು, ಈ ಮರಿ ಬೇಡ ನನಗೆ, ಈ ಮರಿ ಬೇಡ ಅಂದ. ಅಲ್ಲೋ, ಕುರಿಮರಿ ಕೇಳಿದೆ, ಈ ಮರಿ ಬೇಡ ಅಂತ ಯಾಕೆ ಕೇಳ್ತಿದ್ದು? ಕುರಿಮರಿನೇ ತಗೊಂಡು ಈ ಮರಿ ಬೇಡ ಅಂದ, ಈ ಮರಿ ಬೇಡ. ಕಮಿಟಿ ಮಂದಿ ಏನು ಮಾಡಿದ್ರು, ನಿಜಗುಣ ಸ್ವಾಮೀಜಿ ಪ್ರವಚನ ಕೇಳಿದ್ರಲ್ರಿ, ಅವ್ರು ಏನು ಮಾಡಿದ್ರು, ಅವನ ಮನೆ ಕುರಿಮರಿನೇ ಅವನ ಮುಂದೆ ತಂದು ನಿಲ್ಲಿಸಿಬಿಟ್ಟಿದ್ರು. ಅವನ ಮನೆ ಕುರಿಮರಿನೇ. ಮೈ ಮೇಲೆ ದೇವರು ಬರ್ತದೇನ್ರಿ? ದೇವರಂದ್ರೆ ಶಾಂತಿ, ದೇವರಂದ್ರೆ ಸಮಾಧಾನ, ದೇವರು ಅಂದರೆ ನಮ್ಮ ಕರುಣೆ. ದೇವರು ಅಂತ ಹೇಳಿದ್ರೆ ಇನ್ನೊಬ್ಬರಿಗೆ ಮೋಸ ಮಾಡಲಾರದೆ ಬದುಕುವಂತಹ ಒಂದು ದೊಡ್ಡ ಶಬ್ದ. ದೇವರು ಅಂತ ಹೇಳಿದ್ರೆ ಇನ್ನೊಬ್ಬರ ಮನಸ್ಸಿಗೆ ನೋಯಿಸಬಾರದು. ಧರ್ಮ ಅಂತ ಹೇಳಿದ್ರೆ ಬಸವಣ್ಣನವರ ವ್ಯಾಖ್ಯಾನ ಏನಿತ್ತು ಅಂದ್ರೆ, ಒಬ್ಬರ ಮನವ ನೋಯಿಸದವನೇ, ಒಬ್ಬರ ಮನೆಯ ಘಾತವ ಮಾಡದವನೇ ಪರಮ ಪಾವನ ನೋಡ. ಏನ್ರಿ ಧರ್ಮದ ವ್ಯಾಖ್ಯಾನ ಮಾಡೋದು ಬಸವಣ್ಣ ಈ ಜಗತ್ತಿನಲ್ಲಿ? ಒಬ್ಬರ ಮನವ ನೋಯಿಸದವನೇ, ಒಬ್ಬರ ಮನೆಯ ಘಾತವ ಮಾಡದವನೇ ಪರಮ ಪಾವನ ನೋಡ. ಒಬ್ಬರ ಮನಸ್ಸು ನೋಯಿಸಬೇಡ, ಅದಕ್ಕಿಂತ ದೊಡ್ಡ ಧರ್ಮ ಇಲ್ಲ. ಒಬ್ಬರ ಮನೆ ಹಾಳು ಮಾಡಬೇಡ, ಅದಕ್ಕಿಂತ ದೊಡ್ಡ ಧರ್ಮ ಇಲ್ಲ. ನಂಬಿದ ಹೆಂಡತಿಗೆ ಮೋಸ ಮಾಡಬೇಡ ನೀನು. ಹೆಂಡತಿಯನ್ನ ಮಕ್ಕಳಿಡುವ ಯಂತ್ರ, ಕೆಲಸ ಮಾಡುವ ಆಳು ಅಂತ ಕಾಣಬೇಡ. ಅವಳು ನಿನ್ನ ಕೊನೆಯವರೆಗೆ ಇರ್ತಕ್ಕಂತಹ ಜೀವನದ ಸಂಗಾತಿ ಅನ್ನತಕ್ಕಂಥ ಭಾವನೆಯನ್ನು ಇಟ್ಟುಕೊಂಡು ಬದುಕು ಈ ಜಗತ್ತಿನೊಳಗೆ. ಧರ್ಮ ಅಂದ್ರೆ ಏನು ಅಂತ ತಿಳಿದಿದ್ದೀರಿ? ಎರಡು ಊದಿನ ಕಡ್ಡಿ ನೀರಿನಲ್ಲಿ ಮುಳುಗೋದೇನ್ರಿ ಧರ್ಮ ಅಂದ್ರೆ? ಬಕ 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 ಅಂತ ಬಕಪಕ್ಷಿ ಅಂದ್ರೆ. ವರ್ಷಿಪ್ ರಿಲಿಜಿಯಸ್ಗಳು ಮನುಷ್ಯನ ನಾನು ಬದಲಾಯಿಸಿದೆ, ಮೂಢನಂಬಿಕೆ ಒಳಗಡೆ ಇಡ್ತಲ್ಲ, ಅದರಿಂದ ಹೊರಗಡೆ ತರಲಿಕ್ಕೆ ಪ್ರಯತ್ನ ಪಡಲಿಲ್ಲಲ್ಲ ಈ ಜಗತ್ತಿನೊಳಗಡೆ. ನಿಮ್ಮನ್ನು ಬದುಕಲಿಕ್ಕೆ ಅವಕಾಶ ಕೊಡಲಿಲ್ಲಲ್ಲ. ಅದಕ್ಕೆ ಶರಣರು ಈ ವರ್ಷಿಪ್ ರಿಲಿಜಿಯಸ್ ಇಂದ ಹೊರಗಡೆ ಬಂದು ಬದುಕಬೇಕು ಅಂತೇಳಿ, ಈ ದೇಹದೊಳಗಡೆನೆ ದೇವರಿದ್ದಾನೆ ಅಂತ ಹೇಳಿ ಇಷ್ಟಲಿಂಗವನ್ನ ಕೈಗೆ ಕೊಟ್ಟು, ಕರದಿಷ್ಟಲಿಂಗವಿದೆ ಶರೀರದೋಳು ಪರವಸ್ತು ತಾನಾಗಿದೆ. ಒಳಗಡೆ ಒಂದು ವಸ್ತು ಇದೆ, ಒಳಗಡೆ ಒಂದು ಜೀವ ಚೈತನ್ಯ ಇದೆ. ಅದರ ಕಡೆಗೆ ನೀನು ಅಬ್ಸರ್ವೇಷನ್ ಮಾಡು. ನೀನು ಹೊರಗಡೆ ಎಲ್ಲೂ ಹುಡುಕಲಿಕ್ಕೆ ಹೋಗಬೇಡ. ಈ ಜಗತ್ತಿನಲ್ಲಿ ಹೊರಗಡೆ ಏನು ಸಿಗುವುದಿಲ್ಲ.
ಹೊರಗಡೆ ಏನು ಸಿಗುವುದಿಲ್ಲ. ನಿನ್ನನ್ನು ನೀನು ಒಳಗಡೆ ತಿರುಗಿ ನೋಡು. ನಿನ್ನೊಳಗಡೆ ನೀನು ಅರಿವಿನ ಪ್ರಜ್ಞೆಯನ್ನು ಜಾಗೃತಗೊಳಿಸ್ಕೋ. ಈ ಜೀವಕ್ಕೆ ಬಹಳ ಬೆಲೆ ಇದೆ. ಈ ಜೀವವನ್ನು ಹಾಳು ಮಾಡ್ಕೊಳ್ಬೇಡ. ಈ ಜೀವವನ್ನು ಹಾಳು ಮಾಡ್ಕೊಳ್ಬೇಡ. ಬಂದಿದ್ಯಾ, ನಿನ್ನನ್ನು ಯಾರು ಬೆಲೆ ಕಟ್ಟೋದಿಲ್ಲ. ವ್ಯಾಧನೊಂದು ಮಲವ ತಂದರೆ ಸಲುವ ಹಾಗಕ್ಕೆ ಬೆಲೆಗೈವರಯ್ಯ. ನೆಲನಾಳದನ ಹೆಣನೆಂದರೆ ಒಂದು ಅಡಿಕೆಗೆ ಕೊಂಬುವರಿಲ್ಲ ನೋಡಯ್ಯ. ಮೊಲಕ್ಕಿಂತ ಕರ ಕಷ್ಟ ನರನಬಾಳುವೆ ಸಲೆನಂಬೋ ನಮ್ಮ ಕೂಡಲ ಸಂಗಮ ದೇವನ. ಏನ್ರಿ, ಬೇಟೆಗಾರ ಹೋಗಿ ಕಾಡಿನಲ್ಲಿ ಒಂದು ಮಲವನ್ನ ಬೇಟೆ ಮಾಡಿಕೊಂಡು ಬಂದು ಮಾರ್ಕೆಟ್ನಲ್ಲಿ ಇಟ್ಬಿಡ್ರಿ, ತಿನ್ನೋರು ಬೆಲೆ ಕಟ್ತಾರೆ. ಈ ಊರನ್ನ ಆಳಿದ ರಾಜ ಸತ್ಯತ್ತರ ಅದರ ಪಕ್ಕಕ್ಕಿಡಿ. ನೆಲ ನಾಳದನ ಹೆಣನೆಂದರೆ ಒಂದು ಅಡಿಕೆಗೆ ಕೊಂಬುವರಿಲ್ಲ. ಮನುಷ್ಯನನ್ನು ಕೇಳುವವರು ಯಾರಿಲ್ರಿ? ಅಸ್ಪೃಶ್ಯತೆ ಅನ್ನೋದು ಬೇರೆ ಕಡೆ ಎಲ್ಲೂ ಇಲ್ರಿ. ಅಸ್ಪೃಶ್ಯತೆ ಅನ್ನೋದು ನಮ್ಮ ಜೊತೆಯಲ್ಲಿ ಇದೆ. ಮನೆಯಲ್ಲಿ ಯಾರಿಗಾದರೂ ರೋಗ ಆದರೆ ಅವರಿಗೆ ಬಂದಿರುವ ರೋಗದ ವಾಸನೆಯನ್ನು ತಡೆದುಕೊಳ್ಳೋದಕ್ಕಾಗೋದಿಲ್ಲ. ಬೇರೆಯವರನ್ನ ಕೆಲಸಕ್ಕಿಟ್ಟು ನನ್ನ ತಂದೆ ನನ್ನ ತಾಯಿಯನ್ನು ಸೇವೆ ಮಾಡಲಾರದ ಅಸ್ಪೃಶ್ಯತೆಯ ಮನಸ್ಸಿದೆ ನಮ್ಮಲ್ಲಿ. ಅಸ್ಪೃಶ್ಯತೆ ಅನ್ನೋದು ಇದೆಯಲ್ರಿ ಮನುಷ್ಯನೊಳಗಡೆ. ಆ ಕೀಳರಿಮೆಯ ಮನೋಭಾವನೆ ಇದೆಯಲ್ಲ ಮನುಷ್ಯನಿಗೆ, ಇದೆಲ್ಲವೂ ಹೋಗಬೇಕು ಮನುಷ್ಯನಿಗೆ. ಏನು ನಾವು ಇವತ್ತು ನೆಲ ನಾಳದನ ಹೆಣನೆಂದರೆ ಒಂದು ಅಡಿಕೆಗೆ ಕೊಂಬುವರಿಲ್ಲ. ಏನು ತಗೊಂಡು ಹೋಗ್ತೀವಿ ಜಗತ್ತಿನಲ್ಲಿ? ಏನು ತೆಗೆದುಕೊಂಡು ಹೋಗಬಲ್ಲೆವು? ಎರಡೇ ಎರಡು ತೆಗೆದುಕೊಂಡು ಹೋಗ್ತೇವೆ ಜಗತ್ತಿನಲ್ಲಿ. ಒಂದು ಒಳ್ಳೆಯದು, ಇನ್ನೊಂದು ಕೆಟ್ಟದ್ದು. ಎರಡೇ ತಗೊಂಡು ಹೋಗೋದು ಮನುಷ್ಯ. ಹಾಗಂತೇಳಿ ನಿರಾಶವಾದಿಗಳಾಗಬೇಕಾಗಿಲ್ಲ. ಚಲೋ ಮನೆ ಕಟ್ಕೊಡ್ರಿ, BMW ಕಾರಲ್ಲೇ ಓಡಾಡ್ರಿ, ವುಡ್ಲ್ಯಾಂಡ್ ಶೂವೇ ಹಾಕ್ರಿ, ಒಳ್ಳೆ ಕಾಕ್ರೆಟ್ ಟೀ ಶರ್ಟೇ ಹಾಕ್ರಿ, ಜೀನ್ಸ್ ಪ್ಯಾಂಟೇ ಹಾಕ್ರಿ, ಬಟ್ಟೆ ಹಾಕ್ರಿ, ವಿದ್ಯಾವಂತರಾಗ್ರಿ, ಬುದ್ಧಿವಂತರಾಗ್ರಿ, ಜಗತ್ತನ್ನು ಚೆನ್ನಾಗಿ ಅನುಭವಿಸ್ರಿ, ಜೀವನವನ್ನು ಚೆನ್ನಾಗಿ ಇಟ್ಟುಕೊಳ್ಳಿ. ಇಲ್ಲದಿರುವ ಅಪನಂಬಿಕೆ ವಸ್ತುಗಳನ್ನು ತಲೆಯಲ್ಲಿ ಹಾಕಿಕೊಂಡು ಮನೆಯಲ್ಲಿ ಪ್ರತಿದಿನ ನಿದ್ದೆಗೆ ನೆಲೆ ಇಲ್ಲದೆ ಬದುಕುವಕ್ಕಿಂತ ನಿದ್ದೆಯನ್ನೇ ಒಂದು ಯೋಗದ ಸ್ವರೂಪವಾಗಿ ಮಾಡಿಕೊಳ್ಳುವ ವ್ಯವಸ್ಥೆಗೆ ನೀವು ಬನ್ನಿ. ದೇವರು ಕೊಟ್ಟಿರುವ ನಿದ್ರೆನೇ ಬಹಳ ದೊಡ್ಡ ಯೋಗ ರೀ, ದೊಡ್ಡ ಧ್ಯಾನ ರೀ ಅದು. 8 ಅವರ್ಸ್ ನಮ್ಮನ್ನು ನಾವು ಮರೆತು ಮಲಗಬೇಕು. ಎಲ್ಲಿ ಮಲಗಿದ್ದೀವಿ? ದೇವರು ಕೊಟ್ಟಿರುವ ಧ್ಯಾನದಲ್ಲಿದ್ದೀವಿ. 8 ಗಂಟೆ ನಿದ್ರೆ ಮಾಡ್ತಿಲ್ಲ ಮನುಷ್ಯ. ಈಗ 12 ಗಂಟೆಗೆ ಎದ್ದ ಅಂದ್ರೆ 4 ಗಂಟೆವರೆಗೂ ವಾಟ್ಸಪ್, ಸೋಷಿಯಲ್ ಮೀಡಿಯಾ. ಮನುಷ್ಯ ಹಂಗಲ್ರಿ, ಟಾಯ್ಲೆಟ್ಗೆ ಹೋದ್ರೂ ತೊಗೊಂಡು ಹೋಗ್ತಾ ಇದ್ದಾನೆ. ಏನು ಕರ್ಮ ರೀ, ಅದರೊಳಗಡೆ 20 ನಿಮಿಷ ಕೂರ್ತಿರ್ತಾನೆ ರೀ. ಎಷ್ಟು ವೀಕ್ನೆಸ್ ಆಯ್ತು ರೀ ಮೈಂಡ್ ಇದು. ಎಷ್ಟು ಮಟ್ಟಿಗೆ ಮನುಷ್ಯ ತನ್ನಷ್ಟಕ್ಕೆ ತಾನು ಸ್ವಯಂಕೃತ ಅಪರಾಧದಲ್ಲಿ ಸಾಯ್ತಾ ಇದ್ದೀವಿ ನಾವು. ಹೇಳಿ ನೋಡೋಣ, ಹೇಳಿ. ಏನು ಮಾಡೋದು? ಎಷ್ಟು ವರ್ಷ ಸೌಂದರ್ಯ ಎಲ್ಲಿವರೆಗೆ ಇರ್ತದೆ? 30 ದಾಟಿದ ಮೇಲೆ ಸೌಂದರ್ಯ ಹೋಯಿತು. 40ಕ್ಕೆ ಬಂತು ಅಂದರೆ ಸ್ವಲ್ಪ ಚರ್ಮ ಸುಕ್ಕಾಯಿತು. 50ಕ್ಕೆ ಹೋದರೆ ಎಷ್ಟು ಮೇಕಪ್ ಹಚ್ಚಿದ್ರು ಬಿಸಿಲಿಗೆ ಇಳೀತದದು. 60ಕ್ಕೆ ಬಂತು ಅಂದರೆ ಹಲ್ಲು ಹೋಯಿತು. 70ಕ್ಕೆ ಬಂತು ಅಂದರೆ ಕಿವಿ ಹೋಯಿತು. ಭಾಳ ಚಲೋ ಬದುಕಬೇಕ್ರಿ. ನಮ್ಮ ವಾಲಿ ಹಿರಿಯ ಗುರುಗಳು ನಿನ್ನೆ ನನಗೆ ಭಾಳ ದಿಕ್ಕು ತಪ್ಪೋಯ್ತು ರೀ. ನಿನ್ನೆ ಕಾರ್ಯಕ್ರಮಕ್ಕೆ ಬಂದಾಗ ಕಾರ್ನಾಗ ಕೂತಿದ್ರಿ ನಮ್ಮ ವಾಲಿಯ ಅಪ್ಪ ಅವರು. ನಾನು ಅವ್ರ ಕಾರಲ್ಲಿ ಕೂತಿದ್ರು, ನಾನು ಮಾತಾಡ್ಸಕ್ಕೆ ಹೋದೆ. ನೀವು ಅಲ್ಲೇ ಕೂತ್ಕೊಳ್ರಿ, ನಿಮ್ಗೆ ವಯಸ್ಸಾಗೈತೆ. ಯಾರಿಗೆ ವಯಸ್ಸಾಗೈತೆ? ಯಾವ್ದಾರು ನೋಡ್ರಿ ಒಳಗಿಂದ ಅಲ 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 ಅಂದೆ ನಾನು. ಎವರ್ ಗ್ರೀನ್ ಬದುಕು ಮನುಷ್ಯನಿಗೆ 100 ವರ್ಷ. ಅಂದಂದಿಗೆ 100 ತುಂಬಿತ್ತು ಕೂಡಲ ಸಂಗಮದೆ. ಮನುಷ್ಯ ವರ್ಷಿಪ್ ರಿಲಿಜಿಯಸ್ಸಿಂದ ಬನ್ರಿ. ನಿಮಗೆ ಭಾಳ ಹಿಂಸೆ ಇದೆ. ನಾನು ಆ ದೇವ್ರು ಮಾಡಲಿಲ್ಲ, ನಾನು ಈ ದೇವ್ರು ಮಾಡಲಿಲ್ಲ, ನಾನು ಸೋಮವಾರ ಮಾಡಲಿಲ್ಲ, ನಾನು ಮಂಗಳವಾರ ಮಾಡಲಿಲ್ಲ, ನಾನು ಬುಧವಾರ ಮಾಡಲಿಲ್ಲ, ನಾನು ಉಪವಾಸ ಇದ್ದೆ, ನನಗೆ ಯಾರೋ ಏನೋ ಮಾಡಿಸ್ಯಾರ, ಇವತ್ತು ದಾರ ಕಟ್ಸ್ಯಾರ, ಯಾರೋ ಬಂದಾರ ಮನೆಯೊಳಗೆ, ಏನೋ ಗಡಗಡ ಬಿಡಕತ್ತದ. ಬಿಡು. ಪಾಪ ನಿಮ್ಮ ತಪ್ಪಲ್ಲ. ನಿಮ್ಮನ್ನು ನಡೆಸುವಂಥ ಡ್ರೈವರ್ ಬಹಳ ಚೆನ್ನಾಗಿರ್ಬೇಕು ಈ ಜಗತ್ತಿನಲ್ಲಿ. ನಿಮ್ಮ ತಪ್ಪಲ್ಲ, ನಿಮ್ಮನ್ನು ನಡೆಸುವ ಡ್ರೈವರ್ ಬಹಳ ಚೆನ್ನಾಗಿರ್ಬೇಕು. ನಾನಿಲ್ಲಿ ಕುಳಿತುಕೊಂಡು ಹಿಂಗೆ ಪ್ರವಚನ ಹೇಳಿದ್ರೆ ನನಗೆಲ್ಲಿ ದುಡ್ಡು ಹುಟ್ಟುತ್ತೆ? ನಾಳೆ ಬರುವಾಗ ನೀವೆಲ್ಲರೂ ಒಂದು 5 ನಿಂಬೆಹಣ್ಣು ತೆಗೆದುಕೊಂಡು ಬನ್ನಿ ಅಂದರೆ ಭಾಳ ಜನ ಬರ್ತಿದ್ರು ಇಲ್ಲಿಗೆ. ಜಗತ್ತು ಇವತ್ತು ಆ ಕಡೆಗೆ ದಾಡ್ತಾ ಇದೆ, ಅವರ ಕಡೆ ಓಡ್ತಾ ಇದೆ.
ಹೋಗ್ತಾ ಇದೆ. ಮೂಢನಂಬಿಕೆ ಕಡೆನೇ ಜನ ಹೋಗ್ತಾ ಇದ್ದಾರೆ ಹೊರತು ವಿಚಾರದ ಕಡೆಗೆ ಜನ ಬರ್ತಾ ಇಲ್ಲ. ಮನುಷ್ಯ ಬಹಳ ಸಂಕುಚಿತನಾಗ್ತಾ ಇದ್ದಾನೆ. ಮನುಷ್ಯ ಬಹಳ ಭಯದ ವಾತಾವರಣದಲ್ಲೇ ಜೀವನವನ್ನು ಸಾಗಿಸುವಂಥ ದಿನಮಾನ ಕಾಲದಲ್ಲಿ ಬಸವಣ್ಣ ಅನ್ನತಕ್ಕಂಥ ಮಹಾನುಭಾವ ಈ ಜಗತ್ತಿನೊಳಗಡೆ ಹೀಗೆ ಎದ್ದು ಬರ್ತಾರೆ. ಅದಕ್ಕಾಗಿ ಕುವೆಂಪು ಬರೆದರು, ಕಾರ್ತಿಕದ ಕತ್ತಲೆಯಲ್ಲಿ ಆಕಾಶ ದೀಪವಾಗಿ ನೀ ಬಂದೆ, ಬಟ್ಟೆಗೆಟ್ಟವರಿಗೊಂದು ದೊಂದಿದಕ್ಕಾಗಿ 8 ಶತಮಾನಗಳಿಂದ ಓ ಅಧ್ಯಾತ್ಮ ಕ್ರಾಂತಿವೀರ, ದೇವ ದಯವೊಂದೇ ಧೀರವತಾರ ಶ್ರೀ ಬಸವೇಶ್ವರ. ಏನು ಎದ್ದು ಬಂದ್ರಿ. ಬಸವಣ್ಣ ಭಾರತ ಕಟ್ಟಲಿಕ್ಕೆ ಪ್ರಯತ್ನ ಪಟ್ಟಷ್ಟು ಇನ್ಯಾರು ಪಡ್ಲಿಲ್ರಿ. ಬಸವಣ್ಣನವರ ಭಾರತ ಕಟ್ಟುವ ಪ್ರಶ್ನೆ ಇದೆಯಲ್ಲ, ಯಾರ ಕೈಯಲ್ಲಿ ಕಟ್ಟಲಿಕ್ಕಾಗಲಿಲ್ರಿ. ಯಾರು ಕಟ್ಟಲಿಲ್ಲ. ಎಲ್ಲರೂ ಕರ್ಮವಾದದ ಮೇಲೆ ಕಟ್ಟಬೇಕು ಅಂದ್ರು. ಬಸವಣ್ಣ ಇಲ್ಲ, ಮನುಷ್ಯ ಪಾಪಿ ಅಲ್ಲ, ಬದುಕಲಿಕ್ಕೆ ಅವಕಾಶ ಕೊಡು. ಅವನು ಬದುಕಬೇಕು. ಅವನಿಗೆ ದೇವರು ಕೊಡು, ಅವನಿಗೆ ವಿಭೂತಿ ಕೊಡು, ಅವನಿಗೆ ರುದ್ರಾಕ್ಷಿ ಕೊಡು, ಅವನ ಕೈಯಲ್ಲಿ ಲಿಂಗ ಕೊಡು, ಅವನಿಗೆ ದುಡಿಲಿಕ್ಕೆ ಕಾಯಕ ಮಾಡಲಿಕ್ಕೆ ಅವಕಾಶ ಕೊಡು. ಕಾಯಕವೇ ಕೈಲಾಸ ಅಂತ ಹೇಳು. ಯಾವ ಕಾಯಕ ಮಾಡಿದ್ರು ಅದರಲ್ಲಿ ಬರುವ ಹಣದಿಂದ ನೀನು ಚೆನ್ನಾಗಿ ಬದುಕು. ವ್ಯಸನ ಮುಕ್ತಿಯ ಜೀವನವನ್ನು ಮಾಡು. ಯಾರು ಕಟ್ಟಿದ್ರಿ ಈ ಜಗತ್ತಿನಲ್ಲಿ? ಬಸವಣ್ಣನ ಮುಂದೆ ಯಾರೂ ಕಟ್ಟಲಿಲ್ರಿ. ಏನು ಮಾಡಬೇಕು? ಬಸವಣ್ಣನವರನ್ನು ನಂಬಿದವರು ಈ ಜಗತ್ತಿನಲ್ಲಿ ಯಾರು ಕೆಟ್ಟಿಲ್ಲ. ಕೆಟ್ಟವರು ಬಸವಣ್ಣನನ್ನು ನಂಬುವುದಿಲ್ಲ, ನಂಬ್ತಾ ಇಲ್ಲ. ಬಸವಣ್ಣ ಅಂತಂದ್ರೆ ಕೆಲವ್ರಿಗೆ ಆಗೋದಿಲ್ರಿ. ಕೆಲವರಿಗೆ. ಯಾಕಂದ್ರೆ ಸತ್ಯವನ್ನು ಬೋಧನೆ ಮಾಡಿದ್ದಾನೆ. ಸೂರ್ಯನ ಸೂರ್ಯ ಅಂತ ಹೇಳಿದ್ದಾರೆ, ಚಂದ್ರನನ್ನ ಚಂದ್ರ ಅಂತ ಹೇಳಿದ್ದಾರೆ, ನೆಲನ ನೆಲ ಅಂತ ಹೇಳಿದ್ದಾರೆ. ನೆಲ ಒಂದೇ ಒಲೆಗೆ ಇರಿ ಶಿವಾಲಯಕ್ಕೆ. ಎಂಥ ರಿಲಿಜಿಯಸ್, ಎಂತಹ ಧರ್ಮ ರೀ! ನೆಲ ಒಂದೇ ಹೊಲಗೇರಿ ಶಿವಾಲಯಕ್ಕೆ, ಜಲ ಒಂದೇ ಶೌಚಾಚಮನಕ್ಕೆ, ಫಲ ಒಂದೇ ಷಡ್ದರ್ಶನ ಮುಕ್ತಿಗೆ, ನಿಲುವು ಒಂದೇ ಕೂಡಲ ಸಂಗಮ ದೇವನೇ ಮರಿದವನಿಗೆ. ಎಂತಹ ವಚನಗಳು ಇವತ್ತು ಹಾಳಾಗ್ತಾ ಇದೆ. ಅದನ್ನು ಸುಡಬೇಕು ಅಂತ ಪ್ರಯತ್ನ ಪಡ್ತಾರೆ. ಅದನ್ನು ಹೇಳುವಂಥ ನಮ್ಮಂಥವರ ಬಾಯಿಯನ್ನು ಮುಚ್ಚಿಸಬೇಕು ಅಂತ ಪ್ರಯತ್ನ ಪಡ್ತಾರೆ. ಎಲ್ಲೋ ನಿಮ್ಮಂಥವ್ರು ಕೇಳುಗರು ಇರುವವರೆಗೂ ಬಸವಣ್ಣ ಈ ಸಮಾಜದಲ್ಲಿ ಇರ್ತಾನೆ ಅನ್ನತಕ್ಕಂಥದ್ದನ್ನು ನಾವು ಬಹಳ ಚೆನ್ನಾಗಿ ಕಾಣುತ್ತೇವೆ. ಎಲ್ಲಾದರೂ ಅಪ್ಪಿ ಬೀದರ್ ಜನತೆ ಏನಾದರೂ ಬಸವಣ್ಣನಿಂದ ಹೊರಗೆ ಹೋದ್ರಿ ಇನ್ನೆಲ್ಲೂ ಹೇಳಕ್ಕಾಗೋದಿಲ್ಲ. ನಮಗೆ ಬೇರೆ ಯಾವ ಜಿಲ್ಲೆಯಲ್ಲೂ ಹೇಳಕ್ಕಾಗೋದಿಲ್ಲ. ನಾನು ನೋಡಿದ್ದೇನೆ. ಏನಾದರೂ ಬಸವಣ್ಣ ಉಳಿದಿದ್ರೆ ಒಂದಿಷ್ಟು ಬೀದರ್ ಒಳಗಡೆ, ಬೀದರ ಜನರ ಮನಸ್ಸಿನೊಳಗಡೆ, ಬೇರೆ ಜಿಲ್ಲೆಯಲ್ಲಿ ನಿಂತಿಲ್ಲ. ಪರ್ಸೆಂಟೇಜ್ ಪ್ರಕಾರ ಇದೆ ಅಷ್ಟೇ. ಪರ್ಸೆಂಟೇಜ್ ಪ್ರಕಾರ ಈ ಜಿಲ್ಲೆ ಒಳಗಡೆ ಒಂದಿಷ್ಟು ಉಳಿದಿದೆ. ಅದನ್ನೂ ಎಲ್ಲೋ ಒಂದು ಕಡೆಯಲ್ಲಿ ಗೊತ್ತಿಲ್ಲದಂತೆ ಹೀಗೆ ಮರೆಮಾಚುವ ದಿನಮಾನ ಕಾಲದಲ್ಲಿ ಈ ಪ್ರವಚನ, ಈ ಭಾರತ ದೇಶದ ವಿಚಾರಧಾರೆಗಳು ಇವತ್ತು ನೆಲೆಗೊಳ್ಳಬೇಕಾಗಿದೆ. ನನ್ನ ಸೆಂಟಿಮೆಂಟಲ್ ಟಾಕಿಂಗ್ ಅಲ್ಲ ಇದು, ಸೆಂಟಿಮೆಂಟಲ್ ಟಾಕಿಂಗ್ ಅಲ್ಲ. ನೋಡಿ, ಹೆಣ್ಣು ಮಕ್ಕಳಿಗೆ ನಿಮಗೆ ಮನೆಯಲ್ಲೇ ಲಿಂಗ ಪೂಜೆ ಮಾಡಲಿಕ್ಕೆ ಅವಕಾಶ ಕೊಟ್ಟ ಬಸವಣ್ಣ, ವಿಭೂತಿ ಹಚ್ಕೊಳ್ಳೋಕೆ ಅವಕಾಶ ಕೊಟ್ಟ. ಬೇರೆ ಧರ್ಮದಲ್ಲಿ ಗಂಡ ಸತ್ತಾಗ ಹೆಣ್ಣು ವಿಧಿವೆ ಅಂತ ಹೇಳಿದ್ರೆ, ನಮ್ಮ ಧರ್ಮದಲ್ಲಿ ವಿಧಿವೆ ಆಗುವ ಪದ್ಧತಿಯಲ್ಲಿ ಗಂಡ ಇದ್ದಾಗಲೂ ವಿಭೂತಿ, ಗಂಡ ಹೋದ ಮೇಲೂ ವಿಭೂತಿ, ಗಂಡ ಇದ್ದಾಗಲೂ ಲಿಂಗ, ಗಂಡ ಹೋದ ಮೇಲೂ ಲಿಂಗ, ಗಂಡ ಇದ್ದಾಗಲೂ ರುದ್ರಾಕ್ಷಿ, ಗಂಡ ಹೋದ ಮೇಲೂ ರುದ್ರಾಕ್ಷಿ. ನೀನು ವಿಧಿವೆ ಅಲ್ಲ, ನೀನು ಶರಣೆ ಅಂತ ಹೇಳದ ಈ ಜಗತ್ತಿನಲ್ಲಿ ಎಂತಹ ಧರ್ಮ ರೀ, ಎಂತಹ ಧರ್ಮ ಇದು. ಗಂಡ ಸತ್ರ ಹೆಣ್ಣನ್ನ ಕುಂಕುಮ ತೆಗಿ, ಹೂ ತೆಗಿ, ಬಳೆ ತೆಗಿ ಅಂದ ಬಸವಣ್ಣ. ಅದೆಲ್ಲ ಸೌಂದರ್ಯದ ಕುರುವು. ಅವಳು ಮದುವೆ ಆಗುವ ಪೂರ್ವದಲ್ಲೂ ಇಟ್ಕೊಂಡಿದ್ದಾಳೆ, ಮದುವೆ ಆದಮೇಲೂ ಇಟ್ಕೊಳ್ಳಿ. ಅವಳನ್ನು ಅಬಲೆ ಮಾಡಬೇಡ್ರಿ, ಅವಳನ್ನ ಹಿಂಸೆಗೊಳಿಸಬೇಡ್ರಿ, ಅವಳಿಗೆ ಬದುಕಲಿಕ್ಕೆ ಅವಕಾಶ ಕೊಡ್ರಿ ಅಂತ ಹೇಳ್ದ ಈ ಜಗತ್ತಿನಲ್ಲಿ ಬಸವಣ್ಣ. ಬದುಕಲಿಕ್ಕೆ ಅವಕಾಶ ಕೊಡಿ. ಎಲ್ಲಿದೆ ಹೇಳಿ ನೋಡೋಣ. ಈ ದೇಶದಲ್ಲಿ ಹೆಣ್ಣು ಮಕ್ಕಳು ಜಾಗೃತರಾಗಬೇಕು. ಹೆಣ್ಣು ಮಕ್ಕಳು ಬಸವಣ್ಣನವರ ವಿಚಾರಧಾರೆಯಲ್ಲಿ ಬಹಳ ಜಾಗೃತರಾಗಬೇಕು. ನಿಮಗೆ ಧೈರ್ಯ ತುಂಬಿದ ಬಸವಣ್ಣ, ಶಕ್ತಿ ತುಂಬಿದ್ರು ಬಸವಣ್ಣ, ಶಕ್ತಿ ತುಂಬಿದ್ರು. ನಿಮ್ಮನ್ನು ಅಬಲೆರೆ ಅಂತ ಹೇಳಲಿಲ್ಲ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಕ್ಕಸಿ ಅಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಹೇಳದ ಈ ಜಗತ್ತಿನಲ್ಲಿ. ನೋಡಿ, ಈ ಜಗತ್ತಿನಲ್ಲಿ ಬಸವಣ್ಣನಂತಹ ತಂದೆಯನ್ನು ಬಿಟ್ಟು ನಾವು ಬದುಕಬಾರದು. ನನ್ನನ್ನು ಮರೀರಿ, ನನ್ನನ್ನು ಬೈದ್ರೆ ಸುಮ್ಮನೆ ಇರಿ, ಏನಾದರೂ ತಪ್ಪು ಮಾಡಿರ್ಬೋದು. ಆದರೆ ಬಸವಣ್ಣನ ವಿಚಾರಧಾರೆಯಲ್ಲಿ ನೀವೆಂದೂ
ಹೊಂದಾಣಿಕೆ ಮಾಡ್ಕೊಳ್ಬೇಡ್ರಿ. ಬಸವಣ್ಣ ಅಂದ್ರೆ ಬಸವಣ್ಣ, ಬಸವಣ್ಣನ ವಿಚಾರಧಾರೆ ಅಂದರೆ ಬಸವಣ್ಣನ ವಿಚಾರಧಾರೆ. ಬಸವಣ್ಣನವ್ರನ್ನ ಬಿಟ್ಟು ನೋಡ್ರಿ, ಕಣ್ಣಿಲ್ಲದಿದ್ದರೆ ಬದುಕಬಹುದು, ಕಿವಿ ಇಲ್ಲದಿದ್ದರೆ ಬದುಕಬಹುದು, ನಾಲಿಗೆ ಇಲ್ಲದಿದ್ದರೆ ಬದುಕಬಹುದು, ಪಂಚ ಜ್ಞಾನೇಂದ್ರಿಯಗಳಿಲ್ಲದಿದ್ದರೆ ಬದುಕಬಹುದು, ಹೃದಯ ಇಲ್ಲದಿದ್ದರೆ ಬದುಕಲಿಕ್ಕಾಗೋದಿಲ್ಲ. ಬಸವಣ್ಣ ಅಂದರೆ ಹೃದಯ ಅನ್ನತಕ್ಕಂಥದ್ದನ್ನು ಅರ್ಥ ಮಾಡಿಕೊಳ್ಳಬೇಕು. ಜಗತ್ತಿನಲ್ಲಿ ಒಂದು ಹೃದಯ, ಅದೊಂದು ಹೃದಯ. ಅದು ಹೆಣ್ಣಿಗಾಗಿ ಬಂದ ಆತನಲ್ಲ, ಹೊನ್ನಿಗಾಗಿ ಬಂದ ಆತನಲ್ಲ, ಮಣ್ಣಿಗಾಗಿ ಬಂದ ಆತನಲ್ಲ. ಈ ಜಗತ್ತಿನೊಳಗಡೆ ಈ ಮೂಢನಂಬಿಕೆ, ಅಂಧಾನುಕರಣೆ, ಅಂಧಶ್ರದ್ಧೆಗಳಲ್ಲಿ ಇರ್ತಕ್ಕಂಥ ಜನರನ್ನ ಬದುಕ್ರಿ ಅನ್ನತಕ್ಕಂಥ ಧರ್ಮವನ್ನು ತಂದು ಈ ಜಗತ್ತಿನಲ್ಲಿ ನಿಮ್ಮನ್ನೆಲ್ಲರನ್ನು ದೊಡ್ಡವರು ಮಾಡಿರ್ತಕ್ಕಂಥ ಈ ಧರ್ಮದ ವಿಚಾರಧಾರೆಯಲ್ಲಿ ಬಸವಣ್ಣ ಥಿಂಕಿಂಗ್ ರಿಲಿಜಿಯಸ್ ಇರಬೇಕು, ಆದರೆ ಅದರೊಳಗಡೆನೇ ಇರಬಾರ್ದು. ಅದರಿಂದ ಹೊರಗಡೆ ಬಂದು ವೇ ಆಫ್ ಲೈಫ್ ಅನ್ನತಕ್ಕಂಥ ಬಾಳ ಬಟ್ಟೆಯಲ್ಲಿ ಬಂದಾಗ ಮಾತ್ರ ನಾವು ಉಳಿತೇವೆ. ಇಲ್ಲ ಅಂದರೆ ನಿಮ್ಮನ್ನು ಪ್ರತಿದಿನ ಹೇಳಂಗಿಲ್ಲ, ನಾವು ಹೇಳಂಗಿಲ್ಲ. ಹುಡುಗಿ ನೋಡಕ್ಕೆ ಹೋದಾಗ ಹುಡುಗಿ ಕೈನೇ ನೋಡ್ತಾರಲ್ರಿ, ಹುಡುಗಿ ಕೈನೇ ನೋಡ್ತಾರಲ್ಲ ಏನ್ರಿ, ಹುಡುಗಿ ಕೈನೇ ನೋಡ್ತಾರಲ್ರಿ. ಇದು ಏನು ಮನೆಗೆ ಬರ್ತಾರ, ಚಲೋ ಬರ್ತಾಳೋ ಇಲ್ಲೋ, ರೊಕ್ಕ ತರ್ತಾಳೋ ಇಲ್ಲೋ, ಬಾಳೆ ಮಾಡ್ತಾಳೋ ಇಲ್ಲೋ, ಇವನ ಕೈನೂ ನೋಡಬೇಕು. ಏನು ಇಸ್ಪೆಟ್ ಆಡಿದ ಕೈಯ, ಮಟ್ಕ ಆಡಿದ ಕೈಯ, ಹುಡುಗಿನೇ ಕೆಟ್ಟವಳೆ ಏನ್ರಿ ಜಗತ್ತಿನಲ್ಲಿ? ಯಾರೀ ಹೇಳ್ದವ್ರು ಇದನ್ನೆಲ್ಲ? ನಿಮ್ಮ ಕೈ ಯಾರು ನೋಡ್ಯಾರೇನ್ರಿ? ಡಿಪಾರ್ಟ್ಮೆಂಟ್ 2 ನೋಡ್ಯಾರೇನ್ರಿ? ಅವಳ ಕೈನೇ ನೋಡೋದು. ಅವಳು ಬಂದ್ರಂದ್ರೆ ಅಲ್ಲಿ ರೊಕ್ಕ ಕಡಿಮೆ ಆಯಿತು. ತಮ್ಮ, ಅವಳು ಬಂದ್ಮೇಲೆ ರೊಕ್ಕ ಕಡಿಮೆ ಆಗಿಲ್ಲ. ನೀನು ಮದುವೆ ಆದ್ಮೇಲೆ 7 ಗಂಟೆಗೆ ಡಾಬಾ ಅಲ್ಲದೆ ಊಟ ಮಾಡೋದು ಬಿಡು. 7 ಗಂಟೆಗೆ ಮನೆಗೆ ಬಾ, 8 ಗಂಟೆಗೆ ಡ್ಯೂಟಿ ಮುಗಿಸಿ ಬಾ, ಹೆಂಡತಿ ಜೊತೆಲಿ ಬಿಸಿ ರೊಟ್ಟಿ ಉಣ್ಣು. ಮದುವೆ ಆದ ಮೇಲೆ ಪುರುಷ ಎಲ್ಲಿರಬೇಕು? ಮನೆಯೊಳಗಡೆ ಇರಬೇಕು. ಸಂಗಾತಿಯ ಜೊತೆಲಿ ಜೀವನವನ್ನು ಮಾಡಬೇಕಲ್ಲ. ಸಾಲಗಾರರಾಗಲಿಕ್ಕೆ ಹೊಣೆ ಯಾರು? ಬರೀ ಹೆಣ್ಣು ಮಕ್ಕಳ ಮೇಲೆ ಯಾಕೆ ಪ್ರತಿಪಾದನೆ ಮಾಡ್ತೀರಿ ಜಗತ್ತಿನಲ್ಲಿ? ಇದನ್ನೆಲ್ಲ ತೆಗೆದ ಬಸವಣ್ಣ, ಎಲ್ಲ ತೆಗೆದು ಸಮಾನತೆಯಿಂದ ಬದುಕ್ರಿ ಅನ್ನತಕ್ಕಂಥ ಒಂದು ಹೊಸ ಧರ್ಮದ, ಒಂದು ಹೊಸ ಮನ್ವತ್ತರರ ವಿಚಾರಧಾರೆಯನ್ನು ಈ ಜಗತ್ತಿಗೆ ತಂದಂಥ ಬಸವಣ್ಣನ ವಿಚಾರಧಾರೆ ಮುಂದುವರೆದು ಬಸವಣ್ಣ ಈ ಜಗತ್ತಿನಲ್ಲಿ ಏನು ಹೇಳ್ತಾರೆ ನಾಳೆನೇ ಕೇಳೋಣ. ಪ್ರಿಯ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.